Yeah, today I'm joining from mobile, so some displaying the book will be difficult. I'll be reading from hard copy. ಸೊ ಎಲ್ಲರೂ ಕೇಳಿಸ್ಕೋಬೇಕು. ನಿಮ್ಮ ಹತ್ರ ಪುಸ್ತಕ ಇದ್ರೆ ನೀವು ನೋಡ್ಕೊಂಡು ಓದ್ಬೋದು, ಇಲ್ಲಾಂದ್ರೆ ಕೇಳಿಸ್ಕೊಳ್ಳಿ. ಇವತ್ತು ಡಿಸ್ಪ್ಲೇ ಮಾಡ್ಲಿಕ್ಕೆ ಆಗ್ತಿಲ್ಲ ನನಗೆ, ನಾನು ಫೋನಲ್ಲಿ ಯೂಸ್ ಮಾಡ್ತಾ ಇದ್ದೇನೆ. ಅವು ಚೈತನ್ಯ ಮಹಾಪ್ರಭುಗಳ ವಿಶ್ವಂಬರ ಮತ್ತು ನಿತ್ಯಾನಂದರ ಸಂಕೀರ್ತನಾ ಚಳುವಳಿ ಚಾಂದಕಾಸಿ ಪ್ರಸಂಗದವರೆಗೂ ಓದಿದ್ವಿ. ಕೊನೆಗಾಗಿ ಆಲ್ಮೋಸ್ಟ್ 1 ತಿಂಗಳಾಯ್ತು. ಈಗ ನಾವು ಓದಕ್ಕಾಗ್ಲಿಲ್ಲ 1 ತಿಂಗಳಿಂದ ಸುಮಾರಾಗಿ. ಇವತ್ತು ಮತ್ತೆ ವಾಪಸ್ ಶುರು ಮಾಡೋಣ ಅಧ್ಯಾಯ 7ರಿಂದ. ಇದರಿಂದ ಒಂದು ಹೊಸ ಘಟ್ಟ ಶುರು ಆಗ್ತಿದೆ. ಈಗ ಚೈತನ್ಯ ಮಹಾಪ್ರಭುಗಳ ಜೀವನದಲ್ಲಿ, ವಿಶ್ವಂಭರಣ ಜೀವನದಲ್ಲಿ ಹೊಸ ಘಟ್ಟ ಶುರು ಆಗ್ತಾ ಇದೆ. ಅದು ವಿಶ್ವಂಭರಣ ಸನ್ಯಾಸ ಸ್ವೀಕಾರ. 7ನೇ ಅಧ್ಯಾಯ ವಿಶ್ವಂಬರ ಪುಸ್ತಕದ 7ನೇ ಅಧ್ಯಾಯ ವಿಶ್ವಂಬರಣ ಸನ್ಯಾಸ ಸ್ವೀಕಾರ. ನವದ್ವೀಪದ ಮೂಲೆ ಮೂಲೆಗಳಲ್ಲೂ ಹರಿನಾಮ ಸಂಕೀರ್ತನೆಯು ಅನುರಣಿಸತೊಡಗಿತು. ಅದು ಎಲ್ಲ ಮನೆಗಳಲ್ಲೂ ಎಲ್ಲರ ಮನಗಳಲ್ಲೂ ಹರಿ ಹರಿ ಎಂದು ಹರಿಯಿತು. ಗಂಗೆಯನ್ನು ಸೇರಿತು. ಕಾಜಿಯ ಆದೇಶದ ಕಾರಣ ಎಲ್ಲ ವೈಷ್ಣವರು ನಿರ್ಭಯವಾಗಿ ಹರಿನಾಮ ಸಂಕೀರ್ತನೆಯಲ್ಲಿ ಮತ್ತು ಹರಿನಾಮದ ಪ್ರಚಾರದಲ್ಲಿ ತೊಡಗಿಕೊಂಡರು. ವಿಶ್ವಂಭರ ಮತ್ತು ನಿತ್ಯಾನಂದರ ನೇತೃತ್ವದಲ್ಲಿ ಹರಿನಾಮದ ಅಮಿತಾನಂದವನ್ನು ಅನುಭವಿಸತೊಡಗಿದರು. ಇತ್ತ ವಿಶ್ವಂಭರನ ಮನಸ್ಥಿತಿಯು ಗೋಪಿಯರು ಅನುಭವಿಸುತ್ತಿದ್ದಂತಹ ಕೃಷ್ಣನ ವಿರಹ ಭಾವದಿಂದ ತೊಯ್ದು ಹೋಗಿತ್ತು. ಇತ್ತೀಚೆಗೆ ಅವನಲ್ಲಿ ಕೃಷ್ಣನ ಹೆಸರು ಹೇಳುತ್ತಿದ್ದಂತೆ ಪ್ರೇಮೋನ್ಮಾದವಾಗುತ್ತಿತ್ತು. ಆಗ ಆತನ ಕಣ್ಣುಗಳಲ್ಲಿ ಧಾರಾಕಾರವಾಗಿ ನೀರು ಹರಿಯುತ್ತಿತ್ತು. ಮೈಯೆಲ್ಲ ನಡುಗುತ್ತಿತ್ತು ಮತ್ತು ಪ್ರಜ್ಞೆ ತಪ್ಪುತ್ತಿತ್ತು. ಈ ಸಂದರ್ಭಗಳಲ್ಲಿನ ಅವನ ಹೃದಯ ವಿದ್ರಾವಕ ರೋದನೆಯು ಎಂಥ ಕಲ್ಲು ಹೃದಯದವರನ್ನು ಕರಗಿಸುತ್ತಿತ್ತು. ಹೀಗಿರುತ್ತಾ ಒಂದು ದಿನ ವಿಶ್ವಂಬರನು ಗೋಪಿಯರ ಭಾವದಲ್ಲಿ ತಲ್ಲೀನನಾಗಿ ಗೋಪಿ 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 ಎಂದು ಜಪಿಸ ಹತ್ತಿದನು. ಆ ಸಮಯದಲ್ಲಿ ಒಬ್ಬ ಶುಷ್ಕ ಪಾಂಡಿತ್ಯದ ವಿದ್ಯಾರ್ಥಿಯು ವಿಶ್ವಂಬರನನ್ನು ಕಂಡು, ಓ ನಿಮಾಯಿ ಪಂಡಿತನೇ, ಗೋಪಿ ಗೋಪಿ ಎಂದು ನೀನು ಯಾಕೆ ಜಪಿಸುತ್ತಿರುವೆ? ಗೋಪಿ ಜಪದಿಂದ ಆಗುವ ಲಾಭವಾದರೂ ಏನು? ಶಾಸ್ತ್ರಗಳ ಪ್ರಕಾರ ಕೃಷ್ಣನ ನಾಮವನ್ನು ಜಪಿಸುವುದರಿಂದ ಅಪಾರ ಪುಣ್ಯ ಪ್ರಾಪ್ತಿಯಾಗುತ್ತದೆ. ನೀನು ಕೃಷ್ಣನ ನಾಮ ಜಪವನ್ನು ಮಾಡು ಎಂದ. ಭಾವಾವೇಶದಲ್ಲಿದ್ದ ವಿಶ್ವಂಬರನು, ಕೃಷ್ಣ ಅವನೊಬ್ಬ ಕಳ್ಳ, ಆತನನ್ನು ಯಾರು ಪೂಜಿಸುತ್ತಾರೆ? ಅವನು ಮುಗ್ಧ ವಾಲಿಯನ್ನು ಕೊಂದು ಅಬಲೆ ಸ್ತ್ರೀಯ ಮೂಗನ್ನು ಕತ್ತರಿಸಿದ ಮತ್ತು ಬಲಿಮಹಾರಾಜನಿಂದ ಎಲ್ಲವನ್ನೂ ಬೇಡಿ ಪಡೆದು ಅವನನ್ನು ಪಾತಾಳ ಲೋಕಕ್ಕೆ ನೂಕಿದ. ಇಂಥ ಕೃಷ್ಣನ ನಾಮವನ್ನು ಜಪಿಸುವುದರಿಂದ ನನಗೇನು ಲಾಭ ಎನ್ನುತ್ತಾ ಒಂದು ದೊಡ್ಡ ಕೋಲನ್ನು ಹಿಡಿದು ಆ ವಿದ್ಯಾರ್ಥಿಯ ಕಡೆ ಓಡಿ ಬಂದನು. ಗಾಬರಿಗೊಂಡ ಆ ವಿದ್ಯಾರ್ಥಿಯು ಅಲ್ಲಿಂದ ಪೇರಿಕಿತ್ತ. ಅವನಿಗೆ ವಿಶ್ವಂಬರನ ಗಾಢ ಕೃಷ್ಣ ಪ್ರೇಮವು ಅರ್ಥವಾಗಲಿಲ್ಲ. ಅಲ್ಲಿಂದ ತಪ್ಪಿಸಿಕೊಂಡ ಅವನು ಏದಿಸಿರು ಬಿಡುತ್ತಾ ತನ್ನ ಸ್ನೇಹಿತರ ಗುಂಪಿನ ಬಳಿ ಬಂದು ನಡೆದದ್ದನ್ನು ವಿವರಿಸಿದ. ನವದ್ವೀಪದ ಎಲ್ಲ ಜನರು ನಿಮಾಯಿ ಪಂಡಿತನನ್ನು ಸುಸಂಸ್ಕೃತನೆಂದು ಬಹಳ ಗೌರವಿಸುತ್ತಾರೆ. ಆದರೆ ಆತನು ಇಂದು ನನ್ನ ಪ್ರಾಣವನ್ನೇ ಹರಣ ಮಾಡ ಹೊರಟಿದ್ದ. ಗೋಪಿ ಗೋಪಿ ಎಂದು ಜಪಿಸುತ್ತಿದ್ದ ನಿಮಾಯಿ ಪಂಡಿತನಿಗೆ ನಾನು ಕೃಷ್ಣನಾಮವನ್ನು ಜಪಿಸಲು ಸಲಹೆ ನೀಡಿದೆ. ಅದಕ್ಕೆ ಪ್ರತಿಯಾಗಿ ಆತನು ಕೃಷ್ಣನ ನಾಮವನ್ನು ಜಪಿಸುವುದರ ಬದಲು ಕೃಷ್ಣನನ್ನೇ ನಿಂದಿಸಿದ. ನನ್ನನ್ನು ಕೋಲಿನಿಂದ ಹೊಡೆಯಲು ಬಂದ ಎಂದು ಬಡಬಡಿಸಿದ. ಅವನ ಸಹವಿದ್ಯಾರ್ಥಿಗಳು ಇದನ್ನು ಕೇಳಿ ಮೂರ್ಖರಂತೆ ನಗಲಾರಂಭಿಸಿದರು ಮತ್ತು ತಮ್ಮ ಮತಿಹೀನ ವಿವರಣೆಗಳನ್ನು ನೀಡಲಾರಂಭಿಸಿದರು. ಜನರು ಹೇಳುವಂತೆ ಅವನು ಸದ್ವೈಷ್ಣವನಾಗಿದ್ದರೆ ಅವನೇಕೆ ಒಬ್ಬ ಬ್ರಾಹ್ಮಣನನ್ನು ಹೊಡೆಯಲು ಬರಬೇಕು ಎಂದನೊಬ್ಬ.
ಕೃಷ್ಣನ ನಾಮವನ್ನೇ ಜಪಿಸಲು ನಿರಾಕರಿಸುವ ಆತ ಯಾವ ಸೀಮೆಯ ವೈಷ್ಣವ ಎಂದ ಇನ್ನೊಬ್ಬ. ಕೇವಲ ಅವನು ಕೇವಲ ಅವನು ಮಾತ್ರ ಬ್ರಾಹ್ಮಣನೇನು? ನಾವೇನು ವೇದಗಳನ್ನು ಓದಿಲ್ಲವೇ? ಅವನ ಬೆದರಿಕೆಗಳಿಗೆ ನಾವೇಕೆ ಅಂಜಬೇಕು? ಅವನು ತನ್ನನ್ನು ತಾನು ಫೌಜುದಾರ ಅಥವಾ ರಾಜ ಎಂದು ತಿಳಿದಿರುವನೇನು? ನಿನ್ನೆಯವರೆಗೆ ನಾವೆಲ್ಲ ಸಮಾನರಾಗಿ ಗುರುಕುಲದಲ್ಲಿ ಓದುತ್ತಿದ್ದೆವು. ಇಂದು ಆತ ಇದ್ದಕ್ಕಿದ್ದಂತೆ ಮಹಾಪ್ರಭು ಆಗಿದ್ದಾನೆ. ಇನ್ನೊಮ್ಮೆ ಅವನು ಹೀಗೆ ವ್ಯತಿರಿಕ್ತವಾಗಿ ವರ್ತಿಸಿದರೆ ನಾವೂ ಸಹ ಒಂದು ಕೋಲನ್ನು ತೆಗೆದುಕೊಂಡು ಅವನಿಗೆ ಬುದ್ಧಿ ಕಲಿಸೋಣ ಎಂದು ಹೇಳಿದ ಮಗದೊಬ್ಬ. ಈ ಬಗೆಯಲ್ಲಿ ನವದ್ವೀಪದ ಪಾಷಂಡಿಗಳು, ಅಭಕ್ತರು ಮತ್ತು ಅವೈಷ್ಣವರು ವಿಶ್ವಂಭರನ ಕುರಿತು ನಿಷ್ಠುರವಾಗಿ ಮಾತನಾಡಲಾರಂಭಿಸಿದರು. ಇದು ವಿಶ್ವಂಭರನ ಗಮನಕ್ಕೆ ಬಂತು. 2 ದಿನಗಳ ಬಳಿಕ ವಿಶ್ವಂಭರನು ತನ್ನ ಸಹಚರರ ಜೊತೆ ಕುಳಿತಿದ್ದಾಗ ನಿಗೂಢವಾದ ಮಾತೊಂದನ್ನು ಹಾಡಿದ. ದೇಹದ ಅಧಿಕ ಕಫವನ್ನು ನಿವಾರಿಸಲು ಪಿಪ್ಪಲಿ ಖಂಡ ಎಂಬ ಔಷಧವನ್ನು ತಯಾರಿಸಲಾಯಿತು. ಆದರೆ ಅದು ದೇಹದ ಕಫವನ್ನು ಇನ್ನೂ ಹೆಚ್ಚು ಮಾಡಿತು ಎಂದು ತನ್ನಷ್ಟಕ್ಕೆ ತಾನೇ ನಕ್ಕ. ಕೇವಲ ನಿತ್ಯಾನಂದರಿಗೆ ಮಾತ್ರ ಈ ಮಾತುಗಳ ಗೂಢಾರ್ಥವು ತಿಳಿಯಿತು. ಶೀಘ್ರದಲ್ಲಿ ವಿಶ್ವಂಭರನು ಮನೆ ಮಠ ತ್ಯಜಿಸಿ ಸನ್ಯಾಸ ಸ್ವೀಕರಿಸುತ್ತಾನೆ ಎಂದು ಅರತ ಅವರು ತೀವ್ರ ಬೇಸರಗೊಂಡರು. ಆಗ ವಿಶ್ವಂಭರನು ನಿತ್ಯಾನಂದರ ಕೈ ಹಿಡಿದು ಏಕಾಂತ ಸ್ಥಳಕ್ಕೆ ಕರೆದೊಯ್ದು, ಪ್ರಿಯ ನಿತ್ಯಾನಂದರೇ, ನಿಮಗೆ ತಿಳಿದಂತೆ ನನ್ನ ಅವತಾರದ ಉದ್ದೇಶವು ಎಲ್ಲ ಜೀವಿಗಳನ್ನು ಉದ್ಧರಿಸುವುದೇ ಆಗಿದೆ. ಆದರೆ ಮೊನ್ನೆ ನಡೆದ ಘಟನೆಯನ್ನು ಅವಲೋಕಿಸಿದರೆ ನಾನು ಅವರನ್ನು ಉದ್ಧರಿಸುವುದರ ಬದಲು ಕೊಲ್ಲಬೇಕಾಗುತ್ತದೆ ಎಂದು ಅನಿಸುತ್ತದೆ. ಸಮಸ್ತ ಜೀವರಾಶಿಗಳು ನನ್ನ ದರ್ಶನ ಮತ್ತು ಅರ್ಚನೆಯಿಂದ ಮೋಕ್ಷ ಪಡೆಯಬಲ್ಲರು. ಆದರೆ ಈ ಜನರೆಲ್ಲರೂ ನನ್ನನ್ನು ಸಾಮಾನ್ಯ ಗೃಹಸ್ಥ ಬ್ರಾಹ್ಮಣನೆಂದು ಎಣಿಸಿ ನನ್ನನ್ನು, ನನ್ನ ಚಟುವಟಿಕೆಗಳನ್ನು ಉಪಹಾಸ ಮಾಡುತ್ತಿದ್ದಾರೆ. ಇದರಿಂದ ಅವರ ಲೌಕಿಕ ಬಂಧನಗಳು ಇನ್ನೂ ಗಟ್ಟಿಯಾಗಿ ಮೋಕ್ಷದ ಬಾಗಿಲು ಮುಚ್ಚತೊಡಗಿದೆ ಎಂದ. ವಿಶ್ವಂಭರನು ಮುಂದುವರಿಸುತ್ತಾ, ಆದ್ದರಿಂದ ನಾನು ಮನೆ ಮಠ ತ್ಯಜಿಸಿ ಭಿಕ್ಷಾ ಪಾತ್ರೆ ಹಿಡಿದು ಸನ್ಯಾಸವನ್ನು ಸ್ವೀಕರಿಸಬೇಕೆಂದಿದ್ದೇನೆ. ಆಗ ನನ್ನನ್ನು ಉಪಹಾಸ ಮಾಡಿದ ಈ ಜನರೇ ನನ್ನ ಕಾಲಿಗೆ ಬೀಳುತ್ತಾರೆ ಮತ್ತು ಮೋಕ್ಷಕ್ಕೆ ಅರ್ಹರಾಗುತ್ತಾರೆ. ಜಗತ್ತಿನ ಪ್ರತಿಯೊಬ್ಬರೂ ಸನ್ಯಾಸಿಯನ್ನು ಗೌರವಿಸುತ್ತಾರೆ ಮತ್ತು ಅವನಿಗೆ ಕೇಡು ಮಾಡಲು ಹಿಂಜರಿಯುತ್ತಾರೆ. ಆದ್ದರಿಂದ ನಾನು ಎಲ್ಲ ಕಡೆ ಸುರಕ್ಷಿತವಾಗಿ ಸಂಚರಿಸುತ್ತಾ ಹರಿನಾಮ ಪ್ರಚಾರ ಮಾಡಬಹುದು. ಆದ್ದರಿಂದ ನೀವು ಬೇಸರಗೊಳ್ಳದೆ ನನಗೆ ಇದಕ್ಕೆ ಈ ಅನುಮತಿಯನ್ನು ನೀಡಬೇಕು ಎಂದು ವಿನಂತಿಸಿದರು. ಈ ಕಠೋರ ನಿರ್ಧಾರವನ್ನು ಕೇಳಿದ ನಿತ್ಯಾನಂದರಿಗೆ ಬಹಳ ದುಃಖವಾಯಿತು. ಅವರು ಸಾವರಿಸಿಕೊಳ್ಳುತ್ತಾ, ನನ್ನ ಪ್ರೀತಿಯ ಪ್ರಭುವೇ, ನೀನು ಸಂಪೂರ್ಣ ಸ್ವತಂತ್ರನು. ನೀನು ಏನನ್ನು ಬಯಸುತ್ತೀಯೋ ಅದು ನಡೆಯುತ್ತದೆ. ಯಾರೂ ನಿನ್ನನ್ನು ತಡೆಯಲಾರರು. ಬದ್ಧ ಜೀವಿಗಳನ್ನು ಉದ್ಧರಿಸಲು ನಿನ್ನನ್ನು ಹೊರತುಪಡಿಸಿ ಇನ್ಯಾರೂ ತಾನೇ ಯೋಜನೆಗಳನ್ನು ಮಾಡಬಲ್ಲರು. ಆದರೂ ನೀನು ಒಮ್ಮೆ ಮಿಕ್ಕ ವೈಷ್ಣವರ ಅಭಿಪ್ರಾಯಗಳನ್ನು ತಿಳಿದುಕೊಳ್ಳುವುದು ಒಳ್ಳೆಯದು ಎನ್ನುವುದು ನನ್ನ ಭಾವನೆ. ಬಳಿಕ ನಿನಗೆ ಸರಿ ಎನ್ನಿಸುವುದನ್ನು ನೀನು ಮಾಡಬಹುದು ಎಂದರು. ನಿತ್ಯಾನಂದರ ಮಾತುಗಳು ವಿಶ್ವಂಭರನಿಗೆ ಸಮ್ಮತಿಯಾಯಿತು. ಅವನು ನಿತ್ಯಾನಂದರನ್ನು ಅಪ್ಪಿಕೊಂಡು ಸಮಾಧಾನ ಪಡಿಸಿದ. ಬಳಿಕ ಮನೆಯ ಕಡೆ ಹೊರಟ. ಮಾರನೆಯ ದಿನ ವಿಶ್ವಂಭರನು ತನ್ನ ಗೆಳೆಯ ಮುಕುಂದದತ್ತನ ಮನೆಗೆ ಬಂದ. ಮುಕುಂದ, ಒಂದು ಕೀರ್ತನೆಯನ್ನು ಹಾಡು ಎಂದ. ಮುಕುಂದನು ಸಂತೋಷದಿಂದ ತನ್ನ ಮಧುರ ಕಂಠದಿಂದ ಹಾಡಿ ವಿಶ್ವಂಭರನನ್ನು ತೃಪ್ತಿಪಡಿಸಿದ. ಬಳಿಕ ವಿಶ್ವಂಭರನು, ಮುಕುಂದ, ನಾನು ಸನ್ಯಾಸವನ್ನು ಸ್ವೀಕರಿಸಲು ನಿರ್ಧರಿಸಿದ್ದೇನೆ. ತದನಂತರ ನಾನು ದೇಶಾದ್ಯಂತ ಹರಿನಾಮದ ಪ್ರಚಾರ ಕಾರ್ಯ ಕೈಗೊಳ್ಳುವವನಿದ್ದೇನೆ ಎಂದ. ಈ ಮಾತುಗಳನ್ನು ಕೇಳಿದ ಮುಕುಂದದತ್ತನ ಸಂತೋಷವು ನುಚ್ಚು ನೂರಾಯಿತು. ಅವನು ದೈನ್ಯದಿಂದ, ಹೇ ಪ್ರಭು, ನಿನ್ನ ಸನ್ಯಾಸದ ನಿರ್ಧಾರವು ದೃಢವಾದದ್ದು. ಅದು ನಡೆದೇ ಆದರೆ ಇನ್ನೂ ಒಂದಿಷ್ಟು ಸಮಯ ನೀನು ನಮ್ಮೆಲ್ಲರೊಂದಿಗೆ ನವದ್ವೀಪದಲ್ಲಿ ಸಂಕೀರ್ತನೆಯಲ್ಲಿ ಕಾಲ ಕಳೆಯಬೇಕು ಎನ್ನುವುದು ನನ್ನ ಕೋರಿಕೆ. ಬಳಿಕ ನೀನು ನಿನ್ನಿಷ್ಟದಂತೆ ಮಾಡಬಹುದು ಎಂದು ಬೇಡಿಕೊಂಡ. ಇದಾದ ಬಳಿಕ ವಿಶ್ವಂಭರನು ತನ್ನ ಸಹಚರನಾದ ಗದಾಧರ ಪಂಡಿತರ ಮನೆಗೆ ಬಂದನು. ಭಕ್ತ ವಿಶ್ವಂಭರನನ್ನು ಕಂಡೊಡನೆಯೇ ಗದಾಧರರು
ಅವನ ಪಾದಕಮಲಿಗಳಿಗೆ ವಂದಿಸಿದರು. ಆಗ ವಿಶ್ವಂಭರನು, ಗದಾಧರರೇ, ನಾನು ಕೃಷ್ಣನ ಸಲುವಾಗಿ ಮನೆ ಮತ್ತು ಕುಟುಂಬವನ್ನು ತೊರೆದು ಸನ್ಯಾಸಿಯಾಗುವವನಿದ್ದೇನೆ, ದೇಶ ಸಂಚಾರ ಕೈಗೊಳ್ಳುವವನಿದ್ದೇನೆ ಎಂದ. ಗದಾಧರರು ಸಿಡಿಲು ಬಡಿದವರಂತಾದರು. ತಮ್ಮೊಳಗೆ ಉರಿಯುತ್ತಿರುವ ದುಃಖವನ್ನು ನುಂಗಿಕೊಳ್ಳುತ್ತಾ, ನಿಮ್ಮ ಮಾತುಗಳು ವಿಚಿತ್ರವಾಗಿವೆ ಸ್ವಾಮಿ. ಗೃಹಸ್ಥ ಜೀವನವನ್ನು ತ್ಯಾಗ ಮಾಡಿ ತಲೆ ಬೋಳಿಸಿಕೊಂಡು ಮನೆ ಬಿಡುವುದರಿಂದ ಕೃಷ್ಣನನ್ನು ಪಡೆದುಕೊಳ್ಳಬಹುದು ಎಂದು ನೀವು ಹೇಳುತ್ತಿರುವಿರೇನು? ಆದರೆ ಈ ಅಭಿಪ್ರಾಯವು ಖಂಡಿತ ವೈದಿಕ ಗ್ರಂಥಗಳಲ್ಲಿ ಎಲ್ಲೂ ಕಂಡುಬರುವುದಿಲ್ಲ ಎಂದು ಎದುರಾಡಿದರು. ಇದಲ್ಲದೆ ವಿಧವೆಯಾದ ನಿಮ್ಮ ಒಬ್ಬಂಟಿ ತಾಯಿಯನ್ನು ನೀವು ತೊರೆದರೆ ಆಕೆಯು ಖಂಡಿತ ಜೀವಿಸಲಾರಳು. ಯಾವ ಆಸರೆಯೂ ಇಲ್ಲದ ಆಕೆಯ ಜೀವನದ ಕನಸು ನೀವು. ನಿಮ್ಮ ಈ ಹುಚ್ಚು ನಿರ್ಧಾರದಿಂದ ನಿಮ್ಮ ತಾಯಿಯ ಪ್ರಾಣಹರಣದ ಪಾಪ ನಿಮ್ಮ ಹೆಗಲೇರುವುದು ಖಚಿತ. ಮನೆಯಲ್ಲಿಯೇ ಉಳಿಯುವುದರಿಂದ ನಾವು ದೇವೋತ್ತಮ ಪರಮಪುರುಷನನ್ನು ತೃಪ್ತಿಪಡಿಸಲಾಗದೇನೋ? ಇಷ್ಟೆಲ್ಲ ಹೇಳಿದ ಮೇಲೂ ನೀವು ನಿಮ್ಮ ನಿರ್ಧಾರ ಬದಲಿಸಲು ಸಾಧ್ಯವಿಲ್ಲವೆಂದರೆ ನಿಮ್ಮ ಇಚ್ಛೆಯಂತೆ ಮಾಡಿ ಎಂದು ಹೇಳಿ ಮೌನವಾದರು. ಕೆಲವು ದಿನಗಳ ಬಳಿಕ ಶ್ರೀವಾಸ ಪಂಡಿತರ ಮನೆಯಲ್ಲಿ ಸೇರಿದ್ದ ನಿಕಟ ಸಹವರ್ತಿಗಳ ಸಭೆಯಲ್ಲಿ ವಿಶ್ವಂಭರನು ಮತ್ತೆ ತನ್ನ ಸನ್ಯಾಸದ ವಿಷಯವನ್ನು ಪ್ರಸ್ತಾಪ ಮಾಡಿದ. ಇದನ್ನು ಕೇಳಿದ ಎಲ್ಲರೂ ಬೆಚ್ಚಿಬಿದ್ದು ಗೋಳಾಡ ಹತ್ತಿದರು ಮತ್ತು ದುಃಖದ ಸಾಗರದಲ್ಲಿ ಮುಳುಗಿದರು. ಶ್ರೀವಾಸರು ಸ್ವಲ್ಪ ಸಾವರಿಸಿಕೊಂಡು, ಸ್ವಾಮಿ, ನಿಮ್ಮನ್ನು ಕಾಣದೆ ನಾವು ಹೇಗೆ ತಾನೇ ಜೀವಿಸಬಲ್ಲವು? ನೀವು ನಮ್ಮಿಂದ ದೂರವಾದರೆ ನಾವೆಲ್ಲರೂ ಸಾವನ್ನಪ್ಪುವುದು ನಿಶ್ಚಿತ ಎಂದು ತಮ್ಮ ದುಮ್ಮಾನವನ್ನು ಹೊರಹಾಕಿದರು. ಮುರಾರಿಗುಪ್ತರು ದುಃಖದಿಂದ, ವಿಶ್ವಂಬರ, ಪತಿತನಾದ ಈ ಮುರಾರಿಯ ಮಾತನ್ನು ಕೇಳು. ನಿನ್ನ ಕೈಯಾರೆ ನೀನು ಒಂದು ಸೋಜಿಗದ ಗಿಡವನ್ನು ನೆಟ್ಟೆ, ಅದರ ಸುತ್ತಲೂ ಬೇರಿ ಹಾಕಿ ಕಾಪಾಡಿದೆ, ಅದಕ್ಕೆ ನೀರುಣಿಸಿದೆ, ರಾತ್ರಿ ಹಗಲು ಅದರ ಆರೈಕೆ ಮಾಡಿದೆ. ಈಗ ಆ ಗಿಡವು ಮರವಾಗಿ ಹಣ್ಣು ಬಿಡುವ ಕಾಲ ಹತ್ತಿರವಾಗಿದೆ. ಆದರೆ ವಿಚಿತ್ರವೆಂದರೆ ಈಗ ನೀನು ಆ ಮರವನ್ನು ಕಡಿಯ ಹೊರಟಿದ್ದೀಯೆ. ದಯವಿಟ್ಟು ಕರುಣೆ ತೋರು, ಇಲ್ಲೇ ಇರು. ನೀನು ನಮ್ಮನ್ನು ತೊರೆದು ಬೇರೆ ರಾಜ್ಯಕ್ಕೆ ಹೋದರೆ ಲೌಕಿಕ ಜೀವನದ ವ್ಯಾಘ್ರವು ನಮ್ಮೆಲ್ಲರನ್ನೂ ಆಹುತಿ ತೆಗೆದುಕೊಳ್ಳುತ್ತದೆ ಎಂದರು. ಆಗ ವಿಶ್ವಂಬರನು ಮಾತನಾಡಲು ಎದ್ದು ನಿಂತ. ಆದರೆ ಅವನ ಕಂಠ ಬಿಗಿದು ಬಂತು. ಕಂಬನಿ ಧಾರೆಯು ಹರಿಯಲಾರಂಭಿಸಿತು. ಅವನು ಮಾತನಾಡನಾದ. ಸ್ವಲ್ಪ ಸಮಯದ ಬಳಿಕ ಸಾವರಿಸಿಕೊಂಡು, ನಿಮ್ಮೆಲ್ಲರಿಂದ ದೂರವಾಗುವುದು ನನಗೂ ಹಿಂಸೆಯೇ. ಆದರೆ ಅದಕ್ಕಿಂತ ಹೆಚ್ಚಿನ ಹಿಂಸೆ ಎಂದರೆ ನನ್ನ ಸ್ವಾಮಿ ಕೃಷ್ಣನಿಂದ ನಾನು ಬೇರೆಯಾಗಿರುವುದು. ಕೃಷ್ಣನ ವಿರಹದಿಂದ ನನ್ನೆದೆಯು ಬೆಂಕಿಯಲ್ಲಿ ಬೇಯುತ್ತಿದೆ. ನನ್ನ ಇಂದ್ರಿಯಗಳು ಉರಿದು ಬೂದಿಯಾಗುತ್ತಿದೆ. ದಿಟವಾಗಿ ಹೇಳಬೇಕೆಂದರೆ ನನ್ನ ಇಡೀ ಮೈ ವಿರಹ ಜ್ವಾಲೆಯಿಂದ ದಗದಗಿಸಿ ಉರಿಯುತ್ತಿದೆ ಎಂದು ತನ್ನ ಮನದಾಳದ ಬೇಗುದಿಯನ್ನು ಹೊರಹಾಕಿದ. ಮುಂದುವರಿಸುತ್ತಾ, ಕೃಷ್ಣನಿಲ್ಲದ ಜೀವನವು ಬೂದಿಯ ರಾಶಿಯಂತೆ ವ್ಯರ್ಥ. ಕೃಷ್ಣನನ್ನು ಮರೆತು ಬದುಕುವವನು ಶವಕ್ಕೆ ಸಮಾನ. ಅವನೊಬ್ಬ ಪಶುವೇ ಸರಿ. ಕೃಷ್ಣನನ್ನು ದೂರ ಮಾಡಿ ಆಚರಿಸುವ ಧರ್ಮ ಕಾರ್ಯಗಳು ವೇದ ತಿಳಿಯದ ಬ್ರಾಹ್ಮಣನಂತೆ, ಪತಿಯಿಲ್ಲದ ಸ್ತ್ರೀಯಂತೆ, ನೀರಿನಿಂದ ಬೇರ್ಪಟ್ಟ ಮೀನಿನಂತೆ. ಕೃಷ್ಣನಿಲ್ಲದೆ ನನ್ನ ಹೃದಯವು ನೋವಿನಿಂದ ಚೂರು ಚೂರಾಗುತ್ತಿದೆ. ನೀವೆಲ್ಲರೂ ಏನೇ ಹೇಳಿದರು, ಎಷ್ಟೇ ಹೇಳಿದರು, ನನ್ನ ಕಿವಿಗಳಿಗೆ ಅದು ಕೇಳಿಸದು. ನಾನು ಸನ್ಯಾಸವನ್ನು ಸ್ವೀಕರಿಸಿ ರಾಜ್ಯದಿಂದ ರಾಜ್ಯಕ್ಕೆ ಸಂಚಾರ ಮಾಡುತ್ತಾ ನನ್ನ ಪ್ರಭು ಶ್ರೀಕೃಷ್ಣನನ್ನು ಹುಡುಕುತ್ತೇನೆ ಎನ್ನುತ್ತಾ ಕುಸಿದು ಬಿದ್ದ. ಸಾವರಿಸಿಕೊಳ್ಳುತ್ತಾ ಮತ್ತೆ ಎದ್ದು, ಮಾನವ ಜನ್ಮವು ಬಹು ದುರ್ಲಭ. ಕೇವಲ ಮಾನವ ಜನ್ಮದಲ್ಲಿ ಮಾತ್ರ ನಾವು ಕೃಷ್ಣನನ್ನು ಪೂಜಿಸಬಹುದು. ಆದ್ದರಿಂದ ಮಾನವ ಜನ್ಮವನ್ನು ಪಡೆದವನ ಮೊದಲ ಕರ್ತವ್ಯವೆಂದರೆ ಕೃಷ್ಣನನ್ನು ಪೂಜಿಸುವುದು, ತನ್ಮೂಲಕ ಕೃಷ್ಣ ಪ್ರೇಮವನ್ನು ಪಡೆಯುವುದು. ಆ ಕಾರಣಕ್ಕಾಗಿಯೇ ನಾನು ಸನ್ಯಾಸವನ್ನು ಸ್ವೀಕರಿಸುತ್ತಿದ್ದೇನೆ. ನನ್ನ ಸನ್ಯಾಸದ ಇನ್ನೊಂದು ಮುಖ್ಯ ಗುರಿ ಎಂದರೆ ಮನುಕುಲಕ್ಕೆ ಕೃಷ್ಣ ಪ್ರಜ್ಞೆಯನ್ನು ಹಂಚುವುದು. ನೀವೆಲ್ಲರೂ ನನ್ನ ಸ್ನೇಹಿತರು ಮತ್ತು ಹಿತೈಷಿಗಳು. ಆದ್ದರಿಂದ ನನ್ನ ಈ ಪ್ರಯತ್ನದಲ್ಲಿ ಯಶಸ್ಸು ಸಿಗಲಿ ಎಂದು ಆಶೀರ್ವದಿಸಿ ಎಂದು ಕೈಮುಗಿದ. ವಿಶ್ವಂಬರನ ಜ್ಞಾನೋದಯಕಾರಿ ಮಾತುಗಳನ್ನು ಕೇಳಿದ ಅವರಲ್ಲಿನ ಶೋಕವು ತುಸು ಕಡಿಮೆಯಾಯಿತು. ಅವರೆಲ್ಲರೂ ತುಂಬು ಹೃದಯದಿಂದ ಅವನನ್ನು ಆಶೀರ್ವದಿಸಿದರು.
ಬಳಿಕ ತಮ್ಮ ತಮ್ಮ ಮನೆಗಳಿಗೆ ಹಿಂತಿರುಗಿದರು. ತಮ್ಮ ಪ್ರೀತಿಯ ಮಗನು ಸನ್ಯಾಸಿಯಾಗಲಿದ್ದಾನೆ ಎನ್ನುವ ವದಂತಿಗಳನ್ನು ಕೇಳಿದ ಶಚೀಮಾತೆಯ ಗುಂಡಿಗೆಯು ನಿಂತು ಹೋಯಿತು. ಆಕಾಶವೇ ಕಳಚಿ ಆಕೆಯ ತಲೆಯ ಮೇಲೆ ಬಿದ್ದಂತಾಯಿತು. ವೇದನೆಯನ್ನು ತಡೆಯಲಾರದೆ ಕೆಳಗುರುಳಿ ಬಿದ್ದು ಆಕೆಯ ಕಣ್ಣುಗಳಿಂದ ಕಣ್ಣೀರ ಕೋಡಿಯು ಹರಿಯತೊಡಗಿತು. ಶಚೀಮಾತೆಯು ಮನೆಯಲ್ಲಿದ್ದ ವಿಶ್ವಂಬರನ ಬಳಿ ಸಾರಿ ನಿಟ್ಟುಸಿರು ಬಿಡುತ್ತಾ, ಅಪ್ಪ ನಿಮಾಯ್, ಜನರೆಲ್ಲರೂ ನೀನು ಸನ್ಯಾಸ ಸ್ವೀಕರಿಸುವೆ ಎಂದು ಮಾತನಾಡಿಕೊಳ್ಳುತ್ತಿದ್ದಾರೆ. ಅದನ್ನು ಕೇಳಿದ ನನ್ನೆದೆಯು ಚೂರಾಗುತ್ತಿದೆ. ನನ್ನ ಮುದ್ದು ಮಗನೇ, ದಯವಿಟ್ಟು ನಿನ್ನ ತಾಯಿಯನ್ನು ಬಿಟ್ಟು ಹೋಗಬೇಡ. ನಿನ್ನನ್ನು ಕಾಣದೆ ಬದುಕುವುದು ನನಗೆ ಅಸಾಧ್ಯ. ನಿನ್ನ ಪ್ರಾಣ ಸ್ನೇಹಿತರಾದ ನಿತ್ಯಾನಂದ ಮತ್ತು ಗದಾಧರರು ಇಲ್ಲಿದ್ದಾರೆ. ನನ್ನ ಹಿತೈಷಿಗಳು ಸಂಗಾತಿಗಳೂ ಆದ ಅದ್ವೈತ ಆಚಾರ್ಯರು, ಶ್ರೀವಾಸ ಠಾಕುರರು ನಿನ್ನ ಜೊತೆಯಲ್ಲಿ ಇರುತ್ತಾರೆ. ಅವರೆಲ್ಲರೊಟ್ಟಿಗೆ ನೀನು ಮನೆಯಲ್ಲೇ ಸಂಕೀರ್ತನೆಯನ್ನು ಮಾಡು. ಧರ್ಮದ ನಿಯಮಗಳನ್ನು ತಿಳಿದುಕೊಳ್ಳಲು ನೀನು ಅವತರಿಸಿದ್ದೀಯೆ. ಹಾಗಿರುವಾಗ ತಾಯಿಯನ್ನು ತ್ಯಾಗ ಮಾಡಲು ಯಾವ ಧರ್ಮವು ಹೇಳಿಕೊಡುತ್ತದೆ? ಸ್ವತಃ ನೀನು ತಾಯಿಯನ್ನು ತ್ಯಜಿಸಿದರೆ ಲೋಕಕ್ಕೆ ಹೇಗೆ ಧರ್ಮ ಬೋಧನೆಯನ್ನು ಮಾಡುವೆ ಎಂದು ಕೇಳಿದರು. ಶಚೀಮಾತೆಯು ಮುಂದುವರಿಸಿದರು, ಮೊದಲು ನಿನ್ನ ಅಣ್ಣ ಮನೆಯನ್ನು ಬಿಟ್ಟ ನಂತರ ನಿನ್ನ ತಂದೆಯು ನಮ್ಮನ್ನೆಲ್ಲಾ ಬಿಟ್ಟು ವೈಕುಂಠಕ್ಕೆ ಹೋದರು. ಈಗ ನನಗೆಂದು ಉಳಿದಿರುವುದು ನೀನೊಬ್ಬನೇ. 2 ಬಾರಿ ನಾನು ನಿನಗೆ ವಿವಾಹ ಮಾಡಿಸಿದೆ, ಆದರೂ ನಾನಿನ್ನೂ ಮೊಮ್ಮಕ್ಕಳನ್ನು ನೋಡಿಲ್ಲ. ಅದಲ್ಲದೆ ಯೌವನದಲ್ಲಿ ಸನ್ಯಾಸವು ಸೂಕ್ತವಲ್ಲ. ಕಾಮ, ಮೋಹ, ಲೋಭ ಮತ್ತು ಕ್ರೋಧಗಳು ಯೌವನದಲ್ಲಿ ಪ್ರಬಲವಾಗಿರುತ್ತವೆ. ಯುವಕನಾದ ನೀನು ಹೇಗೆ ಸನ್ಯಾಸದಲ್ಲಿ ಯಶಸ್ಸು ಸಾಧಿಸಬಲ್ಲೆ? ಚಂಚಲ ಮನಸ್ಸು ಸನ್ಯಾಸ ವ್ರತವನ್ನು ಭಂಗ ಮಾಡುತ್ತದೆ. ಪಾಪಪೂರಿತ ಯೋಚನೆಗಳಿಗೆ ಗೃಹಸ್ಥಾಶ್ರಮದಲ್ಲಿ ರಿಯಾಯಿತಿ ಉಂಟು. ಆದರೆ ಸನ್ಯಾಸಿಯಾದವನ ಯೋಚನೆಗಳು ಸದಾ ಪರಿಶುದ್ಧವಾಗಿರಬೇಕು. ಇಲ್ಲವಾದಲ್ಲಿ ಆತನಿಗೆ ಪಾಪ ಅಂಟಿಕೊಳ್ಳುತ್ತದೆ. ಇದೆಲ್ಲವನ್ನು ಆಲೋಚಿಸಿ ಈ ವಿಧವೆ ತಾಯಿಯ ಮೇಲೆ ಕರುಣೆ ತೋರಿ ಮನೆಯಲ್ಲೇ ಇರು ಎಂದು ಕರುಣಾಜನಕವಾಗಿ ಬೇಡಿಕೊಂಡರು. ಶಚೀದೇವಿಯ ದುಃಖವನ್ನು ನೋಡಿದ ವಿಶ್ವಂಬರನು ಅವಳನ್ನು ಸಮಾಧಾನ ಪಡಿಸಲೋಸುಗ ಮಾತನಾಡಿದನು. ಅಮ್ಮ, ನೀನ್ ಯಾರು? ನಿನ್ನ ಮಗನ್ಯಾರು? ನಾನು, ನನ್ನದು, ಗಂಡ, ಹೆಂಡತಿ, ಹೆಣ್ಣು, ಗಂಡು ಎನ್ನುವುದೆಲ್ಲ ಜಗದ ಮಾಯೆ ಅಷ್ಟೇ. ಅವುಗಳ ಹಿಂದೆ ಅಲೆಯುವವರು ಶುದ್ಧ ಮೂರ್ಖರು. ಶ್ರೀಕೃಷ್ಣನೇ ಈ ಜಗತ್ತಿನ ಎಲ್ಲ ಜೀವಿಗಳ ತಂದೆ ಮತ್ತು ತಾಯಿ ಕೂಡ. ಆತನೇ ಬಂಧುವು ಮತ್ತು ಸ್ನೇಹಿತನು. ಆತನೇ ನಮ್ಮ ನಿಜವಾದ ಸಂಬಂಧಿ. ಅವನಿಲ್ಲದ ಈ ಜಗತ್ತು ಕೇವಲ ಮಾಯೆ. ಎಲ್ಲ ಜೀವಿಗಳು ಈ ಮಾಯೆಯ ಬಂಧನದಲ್ಲಿ ಸಿಲುಕಿ ಕಾಮ ಕ್ರೋಧಗಳಿಗೆ ಅಡಿಯಾಳುಗಳಾಗಿದ್ದಾರೆ. ಶ್ರೀಕೃಷ್ಣನನ್ನು ಮರೆತು ಕಕ್ಕಾಬಿಕ್ಕಿಯಾಗಿ ದೇಹದಿಂದ ದೇಹಕ್ಕೆ ಅಲೆಯುತ್ತಿದ್ದಾರೆ. 14 ಲೋಕಗಳಲ್ಲಿ ಮಾನವ ಜನ್ಮವು ಅತಿ ದುರ್ಲಭ. ಕೇವಲ ಮಾನವ ಜನ್ಮದಲ್ಲಿ ಮಾತ್ರ ನಾವು ಕೃಷ್ಣನನ್ನು ಪೂಜಿಸಬಹುದು ಮತ್ತು ಕೃಷ್ಣನನ್ನು ಪೂಜಿಸುವುದರಿಂದ ಮಾತ್ರ ನಾವು ಮಾಯೆಯಿಂದ ಮುಕ್ತಿಯನ್ನು ಪಡೆಯಬಹುದು. ಮಾಯೆಯಿಂದ ಮುಕ್ತಿ ಪಡೆದ ಬಳಿಕ ನಮಗೆ ಕೃಷ್ಣನೊಂದಿಗೆ ಪ್ರೇಮ ಉಂಟಾಗುತ್ತದೆ. ಅಮ್ಮ, ನೀನು ನನ್ನನ್ನು ಪ್ರೀತಿಸುವಷ್ಟು ಕೃಷ್ಣನನ್ನು ಪ್ರೀತಿಸಿದರೆ ನಿನಗೆ ಸಿಗುವ ಭಾಗ್ಯವನ್ನು ಊಹಿಸಲೂ ಸಾಧ್ಯವಿಲ್ಲ. ಈ ಜಗತ್ತಿನ ವಸ್ತುಗಳನ್ನು ಪ್ರೀತಿಸುವುದರಿಂದ ನಮಗೆ ಸಿಗುವ ಲಾಭವೆಂದರೆ ಕೇವಲ ಸಾವು ಮಾತ್ರ. ಆದರೆ ಕೃಷ್ಣನನ್ನು ಪ್ರೀತಿಸುವುದರಿಂದ ನಮಗೆ ಈ ಮಾಯಾ ಜಗತ್ತಿನಿಂದ ಮುಕ್ತಿಯು ದೊರೆಯುತ್ತದೆ. ಕೃಷ್ಣನ ಪ್ರೇಮವನ್ನು ಸಾಧಿಸಲು ನಾನು ಸನ್ಯಾಸವನ್ನು ಸ್ವೀಕರಿಸುತ್ತೇನೆ. ಲೋಕ ಸಂಚಾರ ಮಾಡುತ್ತಾ ಆ ಪ್ರೇಮವನ್ನು ಎಲ್ಲರಿಗೂ ಹಂಚುತ್ತೇನೆ. ಸಾಮಾನ್ಯವಾಗಿ ಗಂಡು ಮಕ್ಕಳು ತಮ್ಮ ತಂದೆ ತಾಯಿಗೆ ಚಿನ್ನ ಬೆಳ್ಳಿಯನ್ನು ಬಳುವಳಿಯಾಗಿ ನೀಡುತ್ತಾರೆ. ಆದರೆ ನಾನು ನಿನಗೆ ಕೃಷ್ಣ ಪ್ರೇಮವನ್ನು ಬಳುವಳಿಯಾಗಿ ನೀಡಬಯಸುತ್ತೇನೆ. ಅಮ್ಮ, ಎಲ್ಲ ಜನ್ಮಗಳಲ್ಲಿ ತಾಯಿ, ತಂದೆ ಮತ್ತು ಬಂಧುಗಳು ದೊರಕುತ್ತಾರೆ. ಆದರೆ ಅತಿ ಅಪರೂಪವಾಗಿ ಅದು ಮಾನವ ಜನ್ಮದಲ್ಲಿ ಮಾತ್ರ ಗುರುಗಳು ಮತ್ತು ಶ್ರೀಕೃಷ್ಣರು ದೊರಕುತ್ತಾರೆ. ಆದ್ದರಿಂದ ನನ್ನ ಅಭಿಪ್ರಾಯದಲ್ಲಿ ಒಬ್ಬ ಸದ್ಗುರುವನ್ನು ಒಪ್ಪಿಕೊಂಡು ದೀಕ್ಷೆ ಪಡೆಯದವನು ಪಶು ಪಕ್ಷಿಗಳಿಗೆ ಸಮಾನ ಎಂದು ಹೇಳಿ ಸಮಾಧಾನ ಪಡಿಸಿದ. ಅಮೃತದಂತಹ ಮಾತುಗಳನ್ನು ಕೇಳಿದ ಶ್ರೀದೇವಿಯ ಮೋಹವು ವಿಮೋಚನೆಯಾಯಿತು. ಆಗ ಅವಳ ಕಣ್ಣ ಮುಂದೆ ಮುಂಗಾರು ಮಳೆಯ ಮೋಡದಂತ ಕಡುನೀಲಿ ಬಣ್ಣವನ್ನು ಹೊಂದಿದ್ದ
ಮೂರು ಕಡೆಗಳಲ್ಲಿ ಬಾಗಿದ್ದ ಕರಗಳಲ್ಲಿ ಮುರಳಿಯನ್ನು ಹಿಡಿದಿದ್ದ ಗೋವು ಗೋಪ ಮತ್ತು ಗೋಪಿಯರಿಂದ ಸುತ್ತುವರೆದಿದ್ದ ಪೀತಾಂಬರಧಾರಿ ಕೃಷ್ಣನು ನಿಂತಿದ್ದ. ಈ ಮನಮೋಹಕ ರೂಪವನ್ನು ಕಂಡ ಶಚೀದೇವಿಗೆ ತನ್ನ ಮಗ ವಿಶ್ವಂಬರನೇ ಶ್ರೀಕೃಷ್ಣ ಎನ್ನುವುದು ಅರ್ಥವಾಯಿತು. ಅವಳ ಕಣ್ಣುಗಳಿಂದ ಅಶ್ರುಧಾರೆ ಹರಿಯಲಾರಂಭಿಸಿತು. ವಿಶ್ವಂಬರ ಆಕೆಯನ್ನು ಸಾಂತ್ವನಪಡಿಸಿ, ಅಮ್ಮ, ನಿನಗೆ ಯಾವಾಗ ನನ್ನನ್ನು ನೋಡಬೇಕೆನಿಸುತ್ತದೋ ಆ ಕ್ಷಣವೇ ನೀನು ನನ್ನನ್ನು ಕಾಣುವೆ ಎಂದು ಆಶ್ವಾಸನೆ ನೀಡಿದ. ಆ ರಾತ್ರಿ ಊಟದ ಬಳಿಕ ವಿಶ್ವಂಬರ ತನ್ನ ಕೋಣೆಗೆ ಬಂದು ಹಾಸಿಗೆಯ ಮೇಲೆ ಕಾಲು ಚಾಚಿದ. ಆಗ ಪ್ರಿಯಳು ತನ್ನ ಗಂಡನ ಕಾಲುಗಳನ್ನು ಒತ್ತಲಾರಂಭಿಸಿದಳು. ಆಕೆಯೂ ಜನರ ಬಾಯಿಯಿಂದ ವಿಶ್ವಂಬರನ ಸನ್ಯಾಸದ ವದಂತಿಗಳನ್ನು ಕೇಳಿ ಬಹು ದುಃಖಿತಳಾಗಿದ್ದಳು. ಕಾಲುಗಳನ್ನು ಒತ್ತುತ್ತಿದ್ದಾಗ ಆಕೆಯ ಕಣ್ಣುಗಳಿಂದ ಅಶ್ರುಧಾರೆಯು ಹರಿಯಲಾರಂಭಿಸಿ ವಿಶ್ವಂಬರನ ಕಾಲುಗಳನ್ನು ತೋಯಿಸಿತು. ಚಕಿತನಾದ ವಿಶ್ವಂಬರನು ಎದ್ದು ಕುಳಿತು ಮಡದಿಯ ಗಲ್ಲವನ್ನು ಹಿಡಿದು, ಓ ಪ್ರಿಯೆ, ಯಾಕೆ ನೀನು ಕಂಬನಿ ಸುರಿಸುತ್ತಿರುವೆ ಎಂದು ಕೇಳಿದ. ತನ್ನ ವಸ್ತ್ರದಿಂದ ಆಕೆಯ ಕಣ್ಣೀರು ಒರೆಸಿದ. ವಿಷ್ಣು ಪ್ರಿಯಳು ಉಬ್ಬಿ ಬಂದ ಕಂಠದಿಂದ, ಸ್ವಾಮಿ, ನನ್ನ ತಲೆಯ ಮೇಲೆ ಕೈಯಿಟ್ಟು ಹೇಳಿ, ನೀವು ಸನ್ಯಾಸವನ್ನು ಸ್ವೀಕರಿಸುವುದಿಲ್ಲವೇ? ನವದ್ವೀಪದ ಎಲ್ಲ ಜನರು ಹಾಗೇ ಹೇಳುತ್ತಿದ್ದಾರೆ. ಇದನ್ನು ಕೇಳಿದ ನನ್ನ ಹೃದಯವು ಸಿಡಿದು ಹೋಗುತ್ತಿದೆ. ನನ್ನ ಸೌಂದರ್ಯ, ತಾರುಣ್ಯ, ಸಂಪತ್ತು, ಜೀವನ, ಪ್ರೀತಿ ಎಲ್ಲವೂ ನಿಮ್ಮ ಸಂತೃಪ್ತಿಗಾಗಿ. ನೀವು ನನ್ನನ್ನು ತ್ಯಜಿಸಿದರೆ ನಾನು ಅಗ್ನಿ ಪ್ರವೇಶ ಮಾಡುತ್ತೇನೆ. ನನಗೆ ನಿಮ್ಮ ಚರಣಗಳನ್ನು ಬಿಟ್ಟರೆ ಬೇರೊಂದಿಲ್ಲ. ನನ್ನನ್ನು ಯಾಕೆ ನೀವು ದೂರ ತಳ್ಳುತ್ತಿದ್ದೀರಿ? ನೀವು ನಿಮ್ಮ ವೃದ್ಧ ತಾಯಿಯನ್ನು ಹೇಗೆ ತೊರೆಯುವಿರಿ? ನಿಮಗೆ ಧರ್ಮ ನಿಯಮಗಳ ಭಯವಿಲ್ಲವೇ? ಯಾಕೆ ನೀವು ಸನ್ಯಾಸವನ್ನು ಸ್ವೀಕರಿಸಬೇಕು ಎಂದು ಅತ್ತಳು. ನೀವು ನಮ್ಮನ್ನೆಲ್ಲ ಬಿಟ್ಟು ದೂರ ದೇಶಕ್ಕೆ ಹೋದರೆ ನಾವು ಬದುಕಬಲ್ಲರೇನು? ದಿಟವಾಗಿ ನೀವು ತ್ಯಾಗ ಮಾಡ ಬಯಸುವ ಭೌತಿಕ ಬಂಧನವು ನಾನು ತಾನೇ. ನನ್ನ ಕಾರಣದಿಂದಲೇ ನೀವು ಸನ್ಯಾಸಿಯಾಗ ಹೊರಟಿದ್ದೀರಿ ಎನ್ನುವುದು ನನ್ನ ಆತಂಕ. ಹಾಗಿದ್ದ ಪಕ್ಷದಲ್ಲಿ ನಾನು ವಿಷವನ್ನು ಸೇವಿಸಿ ಪ್ರಾಣ ಬಿಡುವೆ. ಆಗ ನೀವು ಮನೆಯಲ್ಲಿ ಸಂತೋಷವಾಗಿ ಉಳಿಯಬಹುದು ಎಂದು ಹೇಳಿದಳು. ವಿಷ್ಣು ಪ್ರಿಯಳು ಕೊನೆಯದಾಗಿ, ಓ ನನ್ನ ಪ್ರೀತಿಯ ಸ್ವಾಮಿಯೇ, ಈ ಪ್ರಪಂಚದಲ್ಲಿ ನನಗೆ ನಿಮ್ಮನ್ನು ಬಿಟ್ಟು ಬೇರಾರೂ ಇಲ್ಲ. ದಯವಿಟ್ಟು ನವದ್ವೀಪವನ್ನು ಬಿಟ್ಟು ಹೋಗಬೇಡಿ ಎಂದು ಹೃದಯ ವಿದ್ರಾವಕವಾಗಿ ಬೇಡಿಕೊಂಡಳು. ಮುಂದೆ ಮಾತನಾಡಲಾಗದೆ ಬಿಕ್ಕಳಿಸಿ ಅಳುತ್ತಾ ಕುಳಿತಳು. ವಿಶ್ವಂಬರನು ಮುಗುಳ್ನಗುತ್ತಾ, ದೇವಿ, ನಾನು ಈಗ ಹೇಳುವುದು ನಿನ್ನ ಒಳಿತಿಗಾಗಿ. ಲಕ್ಷ್ಯವಿಟ್ಟು ಕೇಳು. ಈ ಜಗತ್ತಿನಲ್ಲಿ ನೀನು ಕಾಣುವುದೆಲ್ಲವೂ ಮಾಯೆ. ಗಂಡ, ಹೆಂಡತಿ, ಮಕ್ಕಳು, ತಂದೆ, ತಾಯಿ ಇವೂ ಕೂಡ ಮಾಯೆಯೇ. ಹಾಗೆಯೇ ಗಂಡ ಹೆಂಡಿರ ಸಂಬಂಧವೂ ಸಹ ಮಾಯೆಯೇ. ಶ್ರೀಕೃಷ್ಣ ಮತ್ತು ವೈಷ್ಣವರು ಮಾತ್ರವೇ ವಾಸ್ತವ. ದಿಟವಾಗಿ ಹೇಳಬೇಕೆಂದರೆ ಪ್ರತಿಯೊಬ್ಬರ ಪತಿಯು ಶ್ರೀಕೃಷ್ಣನೇ. ಎಲ್ಲ ಜೀವಿಗಳು ಅವನ ಪತ್ನಿಯರು. ಈ ಸತ್ಯವು ಯಾರಿಗೂ ತಿಳಿದಿಲ್ಲ. ನಿನ್ನ ಹೆಸರು ವಿಷ್ಣುಪ್ರಿಯ, ಅಂದರೆ ವಿಷ್ಣುವಿಗೆ ಪ್ರಿಯಳಾದವಳು ಎಂದು. ಅದಕ್ಕೆ ಅನುರೂಪವಾಗಿ ನಡೆದುಕೋ. ನಿನ್ನ ದೇಹ ಮತ್ತು ಮನಸ್ಸುಗಳನ್ನು ಶ್ರೀಕೃಷ್ಣನ ಸೇವೆಗೆ ಮುಡಿಪಾಗಿಡು ಎಂದು ತಿಳಿ ಹೇಳಿದ. ವಿಶ್ವಂಬರ ವಿಷ್ಣುಪ್ರಿಯಳ ಮುಂದೆ ತನ್ನ ಚತುರ್ಭುಜಧಾರಿ ವಿಷ್ಣುವಿನ ರೂಪವನ್ನು ಪ್ರಕಟಪಡಿಸಿದ. ವಿಷ್ಣುವಿನ ದರ್ಶನ ಮಾಡಿದ ವಿಷ್ಣುಪ್ರಿಯಳ ಮೋಹವು ಚದುರಿತು, ಶೋಕವು ಬೆದರಿತು. ವಿಶ್ವಂಬರ ಆಕೆಗೂ ತನ್ನ ತಾಯಿಗೆ ಕೊಟ್ಟ ಆಶ್ವಾಸನೆಯನ್ನೇ ಕೊಟ್ಟು ಖುಷಿಪಡಿಸಿದ. ವಿಷ್ಣುಪ್ರಿಯ, ನಿನಗೆ ಯಾವಾಗ ನನ್ನನ್ನು ನೋಡಬೇಕೆನಿಸುತ್ತದೋ ಆ ಕ್ಷಣವೇ ನೀನು ನನ್ನನ್ನು ಕಾಣುವೆ ಎಂದ. ಕೆಲವು ದಿನಗಳ ಬಳಿಕ ವಿಶ್ವಂಬರನು ನಿತ್ಯಾನಂದ ಪ್ರಭುಗಳನ್ನು ಕರೆದು, ಇನ್ನು ಕೆಲವು ದಿನಗಳಲ್ಲಿ ಸೂರ್ಯನು ಉತ್ತರ ದಿಕ್ಕಿಗೆ ಚಲಿಸಲು ಪ್ರಾರಂಭಿಸುವ ದಿನವಾದ ಮಕರ ಸಂಕ್ರಾಂತಿಯು ಬರಲಿದೆ. ಮಕರ ಸಂಕ್ರಾಂತಿಯು ಬರಲಿದೆ. ಆ ಶುಭ ದಿನದಂದು ನಾನು ಕತ್ವಾ ಗ್ರಾಮದಲ್ಲಿ ಇರುವ ಶ್ರೀ ಕೇಶವ ಭಾರತಿಯವರಿಂದ ಸನ್ಯಾಸ ದೀಕ್ಷೆಯನ್ನು ಸ್ವೀಕರಿಸುತ್ತೇನೆ. ಈ ಸಂದೇಶವನ್ನು ನೀವು ಮುಕುಂದದತ್ತ, ಗದಾಧರ, ಬ್ರಹ್ಮಾನಂದ, ಚಂದ್ರಶೇಖರಾಚಾರ್ಯ ಮತ್ತು ನನ್ನ ತಾಯಿ ಈ 5 ಜನರಿಗೆ ಮಾತ್ರ ತಿಳಿಸಬೇಕು ಎಂದು ಆದೇಶಿಸಿದ. ಬಳಿಕ ಆ ಇಡೀ ದಿನವನ್ನು ವಿಶ್ವಂಬರನು ತನ್ನ ಸಂಗಡಿಗರೊಂದಿಗೆ ಸಂಕೀರ್ತನೆ ಮಾಡುವುದರಲ್ಲಿ ಕಳೆದನು. ಸಂಜೆ ಗಂಗಾ ನದಿಯ ದರ್ಶನ ಮಾಡಿ ನಮನಗಳನ್ನು ಸಲ್ಲಿಸಿದನು. ಸ್ವಲ್ಪ ಸಮಯ ಗಂಗಾ
ನದಿಯ ದಡದಲ್ಲಿ ಕುಳಿತು ಬಳಿಕ ಮನೆಗೆ ಮರಳಿದನು. ಮನೆಯಲ್ಲಿ ಅವನನ್ನು ಎಲ್ಲ ಭಕ್ತರು ಸುತ್ತುವರಿದರು. ಅವರು ಯಾರಿಗೂ ಮಾರನೆಯ ದಿನ ವಿಶ್ವಂಬರನು ಮನೆಯನ್ನು ಬಿಟ್ಟು ಹೋಗಲಿರುವನು ಎನ್ನುವುದು ತಿಳಿದಿರಲಿಲ್ಲ. ವಿಶ್ವಂಬರ ಅವರೊಂದಿಗೆ ಕೆಲ ಹೊತ್ತು ಸಂಕೀರ್ತನೆ ಮಾಡಿದ ನಂತರ ಅವರನ್ನು ಉದ್ದೇಶಿಸಿ, ನೀವೆಲ್ಲರೂ ಕೃಷ್ಣನ ಪವಿತ್ರ ನಾಮವನ್ನು ಪಠಿಸಿ ಅವನ ಮಹಿಮೆಗಳನ್ನು ಹಾಡಿ, ನೀವು ನಿದ್ರಿಸುತ್ತಿರಲಿ, ಎಚ್ಚರವಾಗಿರಲಿ ಅಥವಾ ಊಟ ಮಾಡುತ್ತಿರಲಿ, ಅವನ ಪವಿತ್ರ ನಾಮವನ್ನು ಸ್ಮರಿಸಿರಿ ಮತ್ತು ಜಪಿಸಿರಿ ಎಂದು ಉಪದೇಶಿಸಿದ. ಅವರೆಲ್ಲರನ್ನು ಬೀಳ್ಕೊಟ್ಟು ತಾನು ಕೋಣೆಗೆ ಬಂದು ಮಲಗಿದ. ತಮ್ಮ ಮಗನು ಮರುದಿನ ಮುಂಜಾನೆ ಮನೆಯನ್ನು ತೊರೆಯುವನೆಂಬುದು ಶಚೀದೇವಿಗೆ ತಿಳಿದಿತ್ತು. ಆದ್ದರಿಂದ ಅವಳಿಗೆ ರಾತ್ರಿಯೆಲ್ಲಾ ನಿದ್ದೆ ಬರಲಿಲ್ಲ. ಆಕೆ ಮೌನವಾಗಿ ಕಂಬನಿ ಸ್ವರಿಸುತ್ತಾ ಕುಳಿತಳು. ಮರುದಿನ ಸೂರ್ಯೋದಯಕ್ಕೆ 2 ಗಂಟೆ ಮುಂಚೆ ವಿಶ್ವಂಬರನು ಎದ್ದನು. ತನ್ನ ಪ್ರಯಾಣಕ್ಕೆ ಆಣಿಯಾದನು. ಆಗ ಮನೆಯ ಚಾವಡಿಯಲ್ಲಿ ಮಲಗಿದ್ದ ಗದಾಧರನು ಎದ್ದು, ನಾನೂ ನಿನ್ನೊಂದಿಗೆ ಬರುತ್ತೇನೆ ಎಂದ. ಆಗ ವಿಶ್ವಂಬರನು, ಬೇಡ, ನಾನು ಒಬ್ಬಂಟಿಯಾಗಿಯೇ ಹೋಗ ಬಯಸುತ್ತೇನೆ ಎಂದ. ಶಚೀದೇವಿಯು ಬಾಗಿಲಲ್ಲೇ ಕುಳಿತಿದ್ದಳು. ಅವಳನ್ನು ನೋಡಿದ ವಿಶ್ವಂಬರ ಅವಳ ಬಳಿ ಕುಳಿತ ಆಕೆಯ ಕೈ ಹಿಡಿದ. ಅಮ್ಮ, ನೀನು ನನಗೆ ಜನ್ಮ ನೀಡಿದೆ, ನನ್ನ ಎಲ್ಲ ಆರೈಕೆ ಮಾಡಿದೆ. ನಿನ್ನ ಪ್ರಯತ್ನದಿಂದಲೇ ನಾನು ವಿದ್ಯಾವಂತನಾದೆ. ನೀನು ನನ್ನ ಯಾವುದೇ ಸಂತೋಷಕ್ಕಾಗಿ ಆಸೆ ಪಡಲಿಲ್ಲ. ಆದರೆ ನನಗೆ ಎಲ್ಲ ವಿಷಯಗಳಲ್ಲೂ ಉತ್ತಮವಾದುದನ್ನೇ ನೀಡಿದೆ. ಮಮತೆ ಪ್ರೀತಿಗಳಿಂದ ನನ್ನನ್ನು ಬೆಳೆಸಿದೆ. ಲಕ್ಷಾಂತರ ಜನ್ಮಗಳಲ್ಲೂ ನಾನು ನಿನ್ನ ಋಣವನ್ನು ತೀರಿಸಲಾಗದು ಎಂದ. ಈ ಸೃಷ್ಟಿಯಲ್ಲಿ ಎಲ್ಲರೂ ಭಗವಂತನ ನಿಯಂತ್ರಣದಲ್ಲಿದ್ದಾರೆ. ಯಾರೂ ಸ್ವತಂತ್ರರಲ್ಲ. ಅವನೇ ನಮ್ಮನ್ನು ಒಂದು ಮಾಡುತ್ತಾನೆ ಮತ್ತು ಬೇರ್ಪಡಿಸುತ್ತಾನೆ. ನೀನು ಚಿಂತಿಸಬೇಡ, ನಿನ್ನ ಜೀವನದ ಸಂಪೂರ್ಣ ಜವಾಬ್ದಾರಿ ನನ್ನದು ಎಂದು ಭರವಸೆ ನೀಡಿದನು. ಇಷ್ಟು ಹೇಳಿ ಗೌರಾಂಗನಾದ ವಿಶ್ವಂಬರನು ತನ್ನ ತಾಯಿಯ ಪಾದಧೂಳಿಯನ್ನು ತನ್ನ ತಲೆಯ ಮೇಲಿಟ್ಟುಕೊಂಡನು. ಅವಳಿಗೆ ಪ್ರದಕ್ಷಿಣೆ ಹಾಕಿ ಒಮ್ಮೆಯೂ ಹಿಂತಿರುಗಿ ನೋಡದೆ ಮನೆ ಬಿಟ್ಟು ಹೊರಟು ಹೋದನು. ಶಚೀದೇವಿಯು ಮಗನ ಅಗಲಿಕೆಯ ದುಃಖದ ಸಾಗರದಲ್ಲಿ ಮುಳುಗಿದಳು. ಆಘಾತದಿಂದ ಏನೂ ಹೇಳಲಾಗದೆ ಕಲ್ಲಿನ ಶಿಲೆಯಂತೆ ನಿಶ್ಚಲವಾದಳು. ಕಂಬನಿ ಸುರಿಸುತ್ತಾ ಬಾಗಿಲಲ್ಲೇ ಕುಳಿತಳು. ಉಳಿದ ಭಕ್ತರಿಗೆ ವಿಶ್ವಂಬರನ ನಿರ್ಗಮನದ ವಿಷಯದ ಅರಿವಿರಲಿಲ್ಲ. ಎಂದಿನಂತೆ ಅವರು ಬೆಳಗಿನ ಸ್ನಾನಾಹ್ನಿಕಗಳನ್ನು ಮುಗಿಸಿ ವಿಶ್ವಂಬರನ ದರ್ಶನಕ್ಕಾಗಿ ಅವನ ಮನೆಯ ಬಳಿ ಬಂದರು. ಮನೆಯ ಬಾಗಿಲಲ್ಲಿ ಕುಳಿತಿದ್ದ ಶಚೀಮಾತೆಯನ್ನು ಕಂಡು ಆಶ್ಚರ್ಯಚಕಿತರಾದರು. ಶ್ರೀವಾಸ ಪಂಡಿತರು ಮುಂದೆ ಬಂದು, ಮಾತೆ, ಯಾಕೆ ನೀವು ಬಾಗಿಲ ಬಳಿ ಕುಳಿತಿದ್ದೀರಿ? ಏನಾಯಿತು ಎಂದು ವಿಚಾರಿಸಿದರು. ದುಃಖದಿಂದ ನಿಶ್ಚಳಲಾಗಿದ್ದ ಶಚೀದೇವಿಯು ಮೊದಲು ಏನೂ ಮಾತನಾಡಲಿಲ್ಲ. ಅವಳ ಕಣ್ಣುಗಳಿಂದ ಕಣ್ಣೀರ ಕೋಡಿಯು ಹರಿಯುತ್ತಿತ್ತು. ಸ್ವಲ್ಪ ಸಮಯದ ಬಳಿಕ ಆಕೆಯು ಸಾವರಿಸಿಕೊಳ್ಳುತ್ತಾ, ನನ್ನ ಪ್ರೀತಿಯ ಮಕ್ಕಳೇ, ದೇವೋತ್ತಮ ಪರಮಪುರುಷ ವಿಷ್ಣುವಿನ ಆಸ್ತಿಯು ಅವನ ಭಕ್ತರಾದ ವೈಷ್ಣವರಿಗೇ ಸೇರಿದ್ದು ಎಂದು ಎಲ್ಲ ಶಾಸ್ತ್ರಗಳು ಹೇಳುತ್ತವೆ. ಆದುದರಿಂದ ನನ್ನ ಮಗನಿಗೆ ಸೇರಿದ ಎಲ್ಲ ವಸ್ತುಗಳು ಈಗ ನಿಮ್ಮದು. ಅವನ್ನು ತೆಗೆದುಕೊಳ್ಳಿ. ನನ್ನ ಮಗ ಗೌರಾಂಗನು ನನ್ನನ್ನು ತೊರೆದು ಹೋಗಿದ್ದಾನೆ ಎಂದು ಹೇಳಿದಳು. ವಿಶ್ವಂಬರನು ಮನೆಯನ್ನು ತೊರೆದು ಸನ್ಯಾಸಿಯಾಗಲು ಹೋಗಿರುವುದನ್ನು ಅರಿತ ಭಕ್ತರು ಬೆಚ್ಚು ಬಿದ್ದು ಮೂರ್ಛೆ ಹೋದರು. ಹತಾಶೆ, ದುಃಖ ಮತ್ತು ನೋವುಗಳಿಂದ ಜೋರಾಗಿ ಅಳತೊಡಗಿದರು. ಒಬ್ಬ ಭಕ್ತರು, ಓ ಕೃಷ್ಣ, ಈ ಭಯಂಕರ ರಾತ್ರಿಯು ಯಾಕೆ ಕೊನೆಗೊಂಡಿತು? ಅಯ್ಯೋ, ಇಂದಿನಿಂದ ಗೌರಾಂಗನ ಚಂದ್ರನಂತ ಮುಖವನ್ನು ನೋಡದೆ ನಾನು ಹೇಗೆ ಬದುಕಲಿ ಎಂದರು. ಇನ್ನೊಬ್ಬರು, ಇದು ನಮ್ಮ ಪಾಪ ಕರ್ಮಗಳಿಗೆ ಸಂದ ಘೋರ ಶಿಕ್ಷೆ. ಈಗ ನನ್ನ ಬಳಿ ನೇಣು ಹಾಕಿಕೊಳ್ಳಲು ಹಗ್ಗವೊಂದಿಲ್ಲವಲ್ಲ, ಇರಲಿ, ನಾನು ಚಾಕುವಿಂದ ನನ್ನ ಎದೆಗೆ ಹಿಡಿದುಕೊಳ್ಳುವೆ ಎಂದು ಹತಾಶೆಯಿಂದ ನುಡಿದರು. ಮತ್ತೊಬ್ಬರು, ಇಂದಿನಿಂದ ನಾವು ನಿರ್ಗತಿಕ ಅನಾಥರಾದೆವು. ನಮ್ಮ ಸ್ವಾಮಿಯಾದ ವಿಶ್ವಂಬರನು ಸನ್ಯಾಸವನ್ನು ಸ್ವೀಕರಿಸಲು
ನಮ್ಮೆಲ್ಲರನ್ನೂ ತೊರೆದು ಹೋಗಿದ್ದಾರೆ ಎಂದು ಹಲುಬಿದರು. ವಿಶ್ವಂಬರನ ಪತ್ನಿ ವಿಷ್ಣುಪ್ರಿಯಳು ತನ್ನ ಪತಿಯ ನಿರ್ಗಮನದ ಸುದ್ದಿ ಕೇಳಿ ಹುಚ್ಚಿಯಂತಾದಳು. ಅವಳ ಜೀವನವೇ ಕಗ್ಗತ್ತಲಿನ ರಾತ್ರಿಯಂತಾಯಿತು. ಆಕೆ ಒಂದು ಕ್ಷಣ ಕುಳಿತಳು, ಇನ್ನೊಂದು ಕ್ಷಣ ನಿಂತಳು, ಮರುಕ್ಷಣ ತಲೆ ತಿರುಗಿ ಕೆಳಗೆ ಬಿದ್ದಳು. ಕೆದರಿದ ತಲೆಗೂದಳು, ಅಸ್ತವ್ಯಸ್ತವಾದ ಬಟ್ಟೆಗಳಿಂದ ಕೂಡಿದ ಆಕೆಯು ತೀವ್ರ ಆಘಾತ ಮತ್ತು ಸಹಿಸಲಾಗದ ನೋವಿನಿಂದ ಅಳತೊಡಗಿದಳು. ನನ್ನ ಯಜಮಾನನಿಂದ ದೂರಳಾದ ನಾನು ಇನ್ನು ಜೀವಿಸಲಾರೆ, ನಾನು ಅಗ್ನಿ ಪ್ರವೇಶ ಮಾಡಿ ಪ್ರಾಣ ತ್ಯಾಗ ಮಾಡುವೆ ಎಂದು ಅಳುತ್ತಾ ಕುಸಿದು ನೆಲದ ಮೇಲೆ ಬಿದ್ದು ಮೂರ್ಛೆ ಹೋದಳು. ಎಲ್ಲ ಭಕ್ತರು ಅಸಹನೀಯ ದುಃಖದ ಸಮುದ್ರದ ತಳಕ್ಕೆ ಮುಳುಗಿದರು. ಹರಿಹರಿ ಎಂದು ನಿಟ್ಟುಸಿರು ಬಿಡುತ್ತಾ ಧೂಳಿನಲ್ಲಿ ಹೊರಳಾಡತೊಡಗಿದರು. ಮುಕುಂದದತ್ತ, ಮುರಾರಿ, ಗದಾಧರ, ಶ್ರೀವಾಸ ಪಂಡಿತರು, ವಿಶ್ವಂಬರನ ಗುರುಗಳಾದ ಗಂಗಾದಾಸರು, ಹರಿದಾಸ ಠಾಕೂರರು ಮೊದಲಾದವರು ತಮ್ಮ ಕೈಗಳಿಂದ ತಲೆಯನ್ನು ಚಚ್ಚಿಕೊಳ್ಳುತ್ತಾ ಎದೆಯನ್ನು ಬಡಿದುಕೊಳ್ಳುತ್ತಾ ಅಳಲಾರಂಭಿಸಿದರು. ಇಂದಿನಿಂದ ನಮ್ಮ ಜೀವನ, ಆಸ್ತಿ, ಕುಟುಂಬ ಎಲ್ಲವೂ ವ್ಯರ್ಥವಾದವು ಎನ್ನುತ್ತಾ ಮೂರ್ಛೆ ಹೋದರು. ವಿಶ್ವಂಬರನು ಮನೆಯನ್ನು ತೊರೆದು ಸನ್ಯಾಸ ಸ್ವೀಕಾರ ಮಾಡಲು ತೆರಳಿರುವ ವಾರ್ತೆಯು ನವದ್ವೀಪದಲ್ಲೆಲ್ಲ ಹರಡುತ್ತಿದ್ದಂತೆ ನವದ್ವೀಪದ ಎಲ್ಲ ಜನರು ವಿಶ್ವಂಬರನ ಮನೆಯ ಬಳಿ ಬಂದರು. ವಿಶ್ವಂಬರನ ಕುಟುಂಬಸ್ಥರ, ಸಂಬಂಧಿಕರ, ಆಪ್ತರ, ಸ್ನೇಹಿತರ ಮತ್ತು ಭಕ್ತಾದಿಗಳ ಕಂಬನಿ ಕಂಡು ಮಮ್ಮಲ ಮರಗಿದರು. ಪುರುಷರು, ಮಹಿಳೆಯರು, ಯುವಕರು ಮತ್ತು ವೃದ್ಧರು ಎಂಬ ಭೇದವಿಲ್ಲದೆ ನವದ್ವೀಪದ ಎಲ್ಲ ಜನರು ದುಃಖದ ಆಳವಾದ ಬಾವಿಗೆ ಬಿದ್ದರು. ಅಂತಿಮವಾಗಿ ವಿಶ್ವಂಬರನ ಸನ್ಯಾಸ ಸ್ವೀಕಾರದ ನಿರ್ಧಾರದ ಪೂರ್ಣ ಪ್ರಮಾಣದ ಪರಿಣಾಮವು ವಿಶ್ವಂಬರನ ಕಟು ವಿಮರ್ಶಕರು ಮತ್ತು ನಾಸ್ತಿಕರ ಮೇಲೂ ಆಯಿತು. ಅವರೆಲ್ಲರೂ ವಿಶ್ವಂಬರನ ಮನೆಗೆ ಬಂದು ಪಶ್ಚಾತ್ತಾಪದಿಂದ, ನಾವು ಕಡುಪಾಪಿಗಳು, ಇಂತಹ ಉನ್ನತ ವ್ಯಕ್ತಿಯು ನಮ್ಮಗಳ ಮಧ್ಯೆಯೇ ಇದ್ದರೂ ನಾವು ಅವನನ್ನು ಗೌರವಿಸದೆ ಟೀಕಿಸುತ್ತಾ ಕಾಲ ಕಳೆದವು. ಇನ್ನು ಮುಂದೆ ಗೌರಸುಂದರನ ಅಂದದ ಇಂದುವದನವನ್ನು ನಾವು ನೋಡಲಾರೆವು. ನಾವು ನಮ್ಮ ಮನೆಗಳಿಗೆ ಬೆಂಕಿ ಹಚ್ಚಿ ಯೋಗಿಗಳಾಗಿ ಕಾಡಿಗೆ ಹೋಗೋಣ. ಸ್ವಯಂ ಭಗವಂತನೇ ನವದ್ವೀಪವನ್ನು ತೊಳೆದಿರುವಾಗ ನಾವೇಕೆ ಮನೆಗಳಲ್ಲಿ ಉಳಿಯಬೇಕು ಎಂದು ಪ್ರಲಾಪಿಸಲಾರಂಭಿಸಿದರು. ಪರಮ ಸ್ವತಂತ್ರ ಭಗವಂತನಾದ ವಿಶ್ವಂಬರನಿಗೆ ಯಾವ ಬಗೆಯ ಜನರಿಗೆ ಯಾವ ನಿರ್ದಿಷ್ಟ ವಿಧಾನವನ್ನು ಉಪಯೋಗಿಸಿದರೆ ಅವರ ಆಧ್ಯಾತ್ಮಿಕ ಉನ್ನತಿಯಾಗುತ್ತದೆ ಎನ್ನುವುದು ತಿಳಿದಿದೆ. ನವದ್ವೀಪ ಮತ್ತು ಪೂರ್ವ ಬಂಗಾಳದ ಆಸ್ತಿಕರು ಮತ್ತು ವೈಷ್ಣವರನ್ನು ಆಗಲೇ ಸಂಕೀರ್ತನ ಚಳುವಳಿಯಿಂದ ಉದ್ಧಾರ ಮಾಡಿದ್ದ ವಿಶ್ವಂಬರನು ತನ್ನಲ್ಲಿ ಅಸೂಯೆ ಪಟ್ಟು ವಿರೋಧಿಸಿದ ನಾಸ್ತಿಕರ ಮನಃಪರಿವರ್ತನೆ ಮಾಡಲು ಸನ್ಯಾಸವನ್ನು ಸ್ವೀಕರಿಸಲು ನಿರ್ಧರಿಸಿದನು. ಅವನ ಈ ನಿರ್ಧಾರದಿಂದ ನಾಸ್ತಿಕರೂ ಸಹ ವಿಶ್ವಂಬರನ ಮಹಿಮೆಯನ್ನು ಕೊಂಡಾಡುವಂತಾಯಿತು. ಎಲ್ಲರೂ ಹೀಗೆ ದುಃಖಿಸುತ್ತಾ ಗೋಳಾಡುತ್ತಿರುವಾಗ ನಿತ್ಯಾನಂದ ಪ್ರಭುಗಳು ಮುಂದೆ ಬಂದರು. ಗಂಭೀರವಾದ ಧ್ವನಿಯಲ್ಲಿ ಎಲ್ಲರನ್ನೂ ಕುರಿತು, ದಯವಿಟ್ಟು ಎಲ್ಲರೂ ಶಾಂತರಾಗಿ. ಹೀಗೆ ಗೋಳಾಡುವುದರಿಂದ ಏನು ಪ್ರಯೋಜನ? ವಿಶ್ವಂಬರನು ಈಗ ಎಲ್ಲಿಗೆ ಹೋಗಿರುವನು ಎನ್ನುವುದನ್ನು ಮೊದಲು ನಾವು ಕಂಡುಕೊಳ್ಳಬೇಕು. ಆತನು ಕತ್ವಾದಲ್ಲಿರುವ ಕೇಶವ ಭಾರತೀಯವರಿಂದ ಸನ್ಯಾಸ ಸ್ವೀಕಾರ ಮಾಡುವನೆಂದು ನನಗೆ ಹೇಳಿದ್ದ. ಆದರೂ ಖಚಿತವಾಗಿ ಏನನ್ನೂ ಹೇಳಲಾಗದು. ಆದ್ದರಿಂದ ಸದ್ಯದ ಪರಿಸ್ಥಿತಿಯಲ್ಲಿ ಆತನು ಎಲ್ಲಿರುವನೆಂದು ಹುಡುಕಲು ಸಮಾಧಾನವಾದ ಮನಸ್ಸನ್ನು ಹೊಂದಿರುವ 3-4 ಭಕ್ತರು ನನ್ನ ಜೊತೆಯಲ್ಲಿ ಬರಲಿ. ಅವನನ್ನು ಹುಡುಕಿದ ಬಳಿಕ ನಾನು ನಿಮ್ಮೆಲ್ಲರಿಗೂ ವಾಸ್ತವಾಂಶವನ್ನು ತಿಳಿಸುತ್ತೇನೆ ಎಂದು ಸಮಾಧಾನದ ಮಾತುಗಳನ್ನಾಡಿದರು. ಇತ್ತ ಮನೆಯನ್ನು ತೊರೆದ ವಿಶ್ವಂಬರನು ಸನ್ಯಾಸ ಸ್ವೀಕಾರಕ್ಕಾಗಿ ಒಂದೊಂದೇ ಹೆಜ್ಜೆ ಮುಂದೆ ಇಡುತ್ತಾ ಹೋದ. ಅವನ ಒಳಗಣ್ಣಿಗೆ ಕೇಶವ ಭಾರತೀಯವರು ಆಗ ಕಂಟಕನಗರ ಗ್ರಾಮದಲ್ಲಿ ಇದ್ದಾರೆ ಎನ್ನುವುದು ತಿಳಿಯಿತು. ಕತ್ವಾ ಎನ್ನುವ ಶಬ್ದವು ಅವನ ಕಿವಿಗಳಲ್ಲಿ ತುಂಬಿ ಬಂತು. ಆ ಶಬ್ದದ ಬೆನ್ನು ಹಿಡಿದು ಆತ ಕತ್ವದಾಚೆ ಹೊರಟ. ವಿಶ್ವಂಬರ ತನ್ನ ತಾಯಿ, ತನ್ನ ಪತ್ನಿ, ತನ್ನ ಗೆಳೆಯರ ಬಳಗ, ತನ್ನ ಊರು ಎಲ್ಲವನ್ನೂ ಹಿಂದಿಕ್ಕಿದ. ನಿಧಾನವಾಗಿ ಮುಂದೆ ನಡೆದ. ಗಂಗಾ ನದಿ ಬಾ ಮಗನೇ ಬಾ ಎನ್ನುವಂತೆ ಅವನಿಗೆ ಎದುರಾದಳು. ವಿಶ್ವಂಬರ ಆ ನದಿಯ ದಂಡೆಯಲ್ಲಿ ನಿಂತ. ತಲೆ ಎತ್ತಿ ಆಕಾಶವನ್ನು ನೋಡಿದ. ಮೇಲೆ ಸೂರ್ಯನು ವಿಶ್ವಂಬರನ ನಿಲುವನ್ನು ಸರಿ ಎಂದು ಒಪ್ಪಿಕೊಳ್ಳುವಂತೆ ಪ್ರಕಾಶಮಾನವಾಗಿ ಉರಿದು ಪ್ರಜ್ವಲಿಸುತ್ತಿದ್ದ. ವಿಶ್ವಂಬರ ಶ್ರೀಕೃಷ್ಣನನ್ನು ಧ್ಯಾನಿಸುತ್ತಾ ತನ್ನ ಮುಂದಿದ್ದ ಗಂಗಾ ನದಿಗೆ ಇಳಿದ. ಗಂಗಾ ನದಿ ಅವನ ಅಂಗಾಂಗಗಳನ್ನು ಹದವಾಗಿ ಸ್ಪರ್ಶಿಸಿತು.
ಮೈದಡುತ್ತಾ ಏಳು ಮಗನೇ ಏಳು, ಹೊಸ ದಾರಿಯಲ್ಲಿ ಮುನ್ನಡೆ ಎಂದಂತಾಯಿತು. ವಿಶ್ವಂಬರ ನದಿಯಿಂದ ಮೇಲೆದ್ದು ಬಂದು ಹಿಮ್ಮರಳಿ ನೋಡಿದ. ತನ್ನ ಒಳಮನಸ್ಸಿನಲ್ಲಿ ಹೌದು, ದೂರದಲ್ಲಿ ಕಾಣುತ್ತಿದೆ, ಅದು ಇಗೋ ಇಗೋ ಇಲ್ಲಿರುವೆ ಎನ್ನುವಂತೆ ನನ್ನನ್ನು ಕೈ ಬೀಸಿ ಕರೆಯುತ್ತಿದೆ. ಅಲ್ಲ, ಅಲ್ಲಿ ನನ್ನ ತಾಯಿ, ನನ್ನ ಪತ್ನಿ, ನನ್ನ ಮಿತ್ರರು ನನಗಾಗಿ ಈಗಲೂ ರೋಧಿಸುತ್ತಿರಬಹುದು. ಆದರೆ ಅವರಿಗಾಗಿ ನಾನು ಯಾವತ್ತೂ ವ್ಯಾಕುಲನಾಗಬಾರದು. ನಾನು ಕೃಷ್ಣನ ಸೇವೆಯಲ್ಲಿ ದೃಢವಾಗಿ ಮುನ್ನಡೆಯಬೇಕು ಎಂದು ಸಂಕಲ್ಪಿಸಿದ. ಹೀಗೆ ಮುಂದುವರಿಯುತ್ತಾ ಹೋದ ವಿಶ್ವಂಬರನನ್ನು ನವದ್ವೀಪದ ಗಾಳಿಯು ಬೆಂಬತ್ತಿ ಬಂತು. ಈ ಗಾಳಿಯಲ್ಲಿ ಅವನ ತಾಯಿ, ಪತ್ನಿ ಮತ್ತು ಮಿತ್ರರ ನಿಟ್ಟುಸಿರುಗಳಿದ್ದವು. ಅವು ಆ ಗಾಳಿಯನ್ನು ಇನ್ನಷ್ಟು ಬಿಸಿಯಾಗಿಸಿದ್ದವು. ಆತ ಒಂದಷ್ಟು ದೂರ ಕ್ರಮಿಸಿದಾಗ ಸೂರ್ಯನ ಪ್ರಖರತೆ ತುಸು ಕಡಿಮೆಯಾಯಿತು. ನಾಲ್ಕೂ ಕಡೆಯಿಂದ ಹಿತವಾದ ಗಾಳಿ ಬೀಸತೊಡಗಿತು. ಆ ಗಾಳಿಯೂ ಅವನ ಜೊತೆ ಹೆಜ್ಜೆ ಹಾಕಿತು. ವಿಶ್ವಂಬರ ನಡೆಯುತ್ತಲೇ ಹೋದ. ನಡೆದು ಮುಂದುವರಿದಾಗ ಅವನಿಗೆ ಕತ್ವಾಗ್ರಾಮ ಸಿಕ್ಕಿತು. ಸ್ವಲ್ಪ ಸಮಯದ ಬಳಿಕ ವಿಶ್ವಂಬರನು ಗೌಪ್ಯವಾಗಿ ತನ್ನ ಸನ್ಯಾಸದ ದಿನಾಂಕವನ್ನು ತಿಳಿಸಿದ್ದ 5 ಜನ ನಿಕಟವರ್ತಿಗಳು, ಅವಧೂತ ನಿತ್ಯಾನಂದ ಪ್ರಭು, ಬ್ರಹ್ಮಾನಂದ, ಮುಕುಂದದತ್ತ, ಚಂದ್ರಶೇಖರ ಆಚಾರ್ಯ ಮತ್ತು ಗದಾಧರ ಪಂಡಿತರು ಬಂದು ಅವನನ್ನು ಸೇರಿಕೊಂಡರು. ವಿಶ್ವಂಬರ ಅಲ್ಲಿನ ಗ್ರಾಮಸ್ಥರಲ್ಲಿ ಕೇಶವ ಭಾರತಿಯವರು ಎಲ್ಲಿ ಎಂದು ವಿಚಾರಿಸಿದ. ಭಾರತೀಯವರು ಇದ್ದಲ್ಲಿಗೆ ತನ್ನ 5 ಜನ ಸಹಚರರೊಂದಿಗೆ ಬಂದು ನಿಂತ. ಕೇಶವ ಭಾರತೀಯವರು ವಿಶ್ವಂಬರನನ್ನು ಸಂಭ್ರಮದಿಂದ ನೋಡಿ ಸಂತಸದಿಂದ ಕಣ್ತುಂಬಿಕೊಂಡರು. ವಿಶ್ವಂಬರ ಬಾಗಿ ಅವರ ಪದದ್ವಯದಲ್ಲಿ ತಲೆಯಿಟ್ಟ. ಕೇಶವ ಭಾರತೀಯವರು ವಿಶ್ವಂಬರನನ್ನು ಹಿಡಿದೆತ್ತಿ ಅಪ್ಪಿಕೊಂಡು, ಬಹಳ ದೂರದಿಂದ ನಡೆದು ಬಂದಿದ್ದಿ ಮಗು, ವಿಶ್ರಾಂತಿ ತೆಗೆದುಕೋ ಎಂದು ಉಪಚರಿಸಿದರು. ವಿಶ್ವಂಬರ ತುಸು ಹೊತ್ತು ವಿಶ್ರಾಂತಿ ಪಡೆದ. ಮತ್ತೆ ಕೇಶವ ಭಾರತಿ ಅವರ ಬಳಿಗೆ ಬಂದು, ಸ್ವಾಮಿ, ದಯವಿಟ್ಟು ನನಗೆ ದಾರಿ ತೋರಿ. ತಾವು ಪತಿತಾತ್ಮರ ಸಂರಕ್ಷಕರು, ಅವರಿಗೆ ಕೃಷ್ಣನನ್ನೇ ನೀಡಬಲ್ಲ ಮಹಾನುಭಾವರು. ನಾನು ತಮ್ಮಿಂದ ಸನ್ಯಾಸ ದೀಕ್ಷೆ ಪಡೆಯಲಿಕ್ಕಾಗಿಯೇ ಬಂದಿರುವೆ. ತಾವು ಇಲ್ಲ ಎನ್ನಬಾರದು ಎಂದು ವಿನಂತಿಸಿದ. ಇಷ್ಟು ಹೇಳಿದ ವಿಶ್ವಂಬರನು ಸಿಂಹದಂತೆ ಗರ್ಜಿಸುತ್ತಾ ನರ್ತಿಸಲು ಆರಂಭಿಸಿದನು. ಮುಕುಂದದತ್ತನೇ ಮೊದಲಾದ ಭಕ್ತರು ಹಾಡಲು ಪ್ರಾರಂಭಿಸಿದರು. ಆ ಸಂಕೀರ್ತನೆಯಿಂದ ಆಕರ್ಷಿತರಾದ ಕತ್ವಾದ ಜನರು ವಿಶ್ವಂಬರನನ್ನು ನೋಡಲು ಮುಗಿಬೀಳಲಾರಂಭಿಸಿದರು. ವಿಶ್ವಂಬರನ ಅಲೌಕಿಕ ಸೌಂದರ್ಯವನ್ನು ಕಂಡ ಜನರಿಗೆ ತಮ್ಮ ನೋಟವನ್ನು ಬೇರೆಡೆಗೆ ಹರಿಸಲಾಗಲಿಲ್ಲ. ಆ ಸಂದರ್ಭದಲ್ಲಿ ಒಂದು ವಿಸ್ಮಯಕಾರಿ ಘಟನೆಯು ನಡೆಯಿತು. ವಿಶ್ವಂಬರನು ಗಾಳಿಯಲ್ಲಿ ಮೇಲಕ್ಕೆ ಜಿಗಿಯುತ್ತಾ, ಗಾಳಿಯಲ್ಲೇ ತಿರುಗುತ್ತಾ ತನ್ನ ಕಣ್ಣೀರಿನಿಂದ ಅಲ್ಲಿ ನೆರೆದಿದ್ದ ಜನರೆಲ್ಲರನ್ನು ತೋಯಿಸಿದನು. ಎಲ್ಲ ಜನರು ಮಂತ್ರಮುಗ್ಧರಾಗಿ ಹರಿಹರಿ ಎಂದು ಸ್ವಯಂ ಪ್ರೇರಿತವಾಗಿ ಕೀರ್ತಿಸಲಾರಂಭಿಸಿದರು. ಇದಾದ ಬಳಿಕ ಅಲ್ಲಿ ನೆರೆದಿದ್ದ ಜನರೆಲ್ಲರೂ ವಿಶ್ವಂಬರನು ಸನ್ಯಾಸವನ್ನು ಸ್ವೀಕರಿಸಲಿದ್ದಾನೆ ಎಂದು ತಿಳಿದು ದುಃಖದಿಂದ ಅಳಲಾರಂಭಿಸಿದರು. ಹೆಂಗಳೆಯರು ನೋವಿನಿಂದ, ಇಂದಿನಿಂದ ಈತನ ತಾಯಿ ಹೇಗೆ ಬದುಕುತ್ತಾಳೆ? ಸಕಲ ಗುಣಗಳ ಸಾಗರದಂತಿರುವ ಇಂತಹ ಪತಿಯನ್ನು ಪಡೆದಿದ್ದ ಆ ಭಾಗ್ಯಶಾಲಿ ಕನ್ಯೆಯು ಯಾರು? ಯಾವ ದುರದೃಷ್ಟಶಾಲಿ ವಿಧಿಯು ಆಕೆಯಿಂದ ತನ್ನ ಗಂಡನನ್ನು ಕಿತ್ತುಕೊಂಡಿತು? ನಾವು ಅವನ ಸಂಬಂಧಿಕರಲ್ಲ, ಸ್ನೇಹಿತರೂ ಅಲ್ಲ. ಆದರೂ ನಮ್ಮ ಹೃದಯಗಳೇ ನೋವಿನ ಬಾಣಗಳಿಂದ ಚುಚ್ಚಲ್ಪಡುತ್ತಿರುವಾಗ ಇನ್ನು ಆತನ ತಾಯಿ ಮತ್ತು ಪತ್ನಿಯ ಪರಿಸ್ಥಿತಿಯ ಬಗ್ಗೆ ಏನು ಮಾತನಾಡುವುದು? ಅವರಿಬ್ಬರೂ ಹೇಗೆ ತಾನೇ ಬದುಕಿ ಉಳಿಯಬಲ್ಲರು ಎಂದು ಜೋರಾಗಿ ಮಾತನಾಡಲಾರಂಭಿಸಿದರು. ತುಸು ಹೊತ್ತಿನ ಬಳಿಕ ವಿಶ್ವಂಬರ ತನ್ನ ನೃತ್ಯವನ್ನು ನಿಲ್ಲಿಸಿದ. ಕೇಶವ ಭಾರತೀಯವರ ಬಳಿ ಬಂದು, ನಾನು ನಿಮಗೆ ಸಾಷ್ಟಾಂಗ ನಮಸ್ಕಾರ ಮಾಡುತ್ತೇನೆ. ನನ್ನ ಬಳಿ ಲಭ್ಯವಿರುವ ಎಲ್ಲಾ ವಿನಮ್ರತೆಯಿಂದ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ನನಗೆ ಸನ್ಯಾಸ ದೀಕ್ಷೆ ನೀಡಿ ನನ್ನನ್ನು ಕೃತಾರ್ಥನಾಗಿಸಿ ಎಂದು ಬೇಡಿದ. ಕೇಶವ ಭಾರತೀಯವರು ಸುಮ್ಮನೆ ಅವನನ್ನು ಕೆಲ ಹೊತ್ತು ನೋಡುತ್ತಾ ಕುಳಿತರು. ಆಮೇಲೆ ವಿಶ್ವಂಬರನನ್ನು ಮತ್ತೆ ಸಾಂಸಾರಿಕ ಜೀವನದಾಚೆ ಹಿಮ್ಮರಳಿಸುವ ಉದ್ದೇಶದಿಂದ, ವಿಶ್ವಂಬರ, ನೀನಿನ್ನೂ ಎಳೆಯ ಹುಡುಗ. ಸನ್ಯಾಸ ಎನ್ನುವುದು ಈ ಎಳೆ ವಯಸ್ಸಿಗಿಲ್ಲ. ಜಗತ್ತಿನ ಕಷ್ಟ ಕಾರ್ಪಣ್ಯಗಳ ಅರಿವು ನಿನಗಿನ್ನೂ ಸರಿಯಾಗಿ ಆಗಿಲ್ಲ. ಸುಂದರವಾದ ಈ ನನ್ನ ದೇಹವು ಸಹಜವಾಗಿ ಇರುವ ಬಯಕೆಗಳನ್ನು ಈಡೇರಿಸಿಕೊಳ್ಳುವ ಅವಕಾಶಕ್ಕಾಗಿ ಕಾಯುತ್ತಿದೆ.
ಅವುಗಳನ್ನು ನಿಯಂತ್ರಿಸುವುದು ದೇಹದ್ರೋಹ. ನೀನು ಅವುಗಳನ್ನು ತಿರಸ್ಕರಿಸಬಾರದು. ಅದಲ್ಲದೆ ನಿನಗಿನ್ನೂ ಸಂತಾನ ಪ್ರಾಪ್ತಿಯೇ ಆಗಿಲ್ಲ. ಆದ್ದರಿಂದ ಪ್ರಸ್ತುತ ನಾನು ನಿನಗೆ ಸನ್ಯಾಸ ದೀಕ್ಷೆ ನೀಡಲಾರೆನು. ನಿನಗೆ 50 ವರ್ಷಗಳಾದಾಗ ಮತ್ತು ನಿನ್ನ ಯೌವನದ ಉದ್ರೇಕಗಳೆಲ್ಲ ಕೊನೆಗೊಂಡಾಗ ನಿನಗೆ ಸನ್ಯಾಸ ದೀಕ್ಷೆ ನೀಡುವುದು ಧರ್ಮಸಮ್ಮತ ಎಂದು ಬುದ್ಧಿ ಹೇಳಿದರು. ವಿಶ್ವಂಬರ ನಯವಾಗಿ, ಸ್ವಾಮಿ, ಈ ಮರ್ತ್ಯಲೋಕದಲ್ಲಿ ಮಾನವ ಜನ್ಮವೆನ್ನುವುದು ಬಹುದುರ್ಲಭ. ಅಂಥ ಮಾನವ ಜನ್ಮದಲ್ಲಿ ಕೃಷ್ಣ ಭಕ್ತಿಯ ಪ್ರಾಪ್ತಿಯು ಇನ್ನೂ ದುರ್ಲಭ. ಆದರೆ ಎಲ್ಲಕ್ಕಿಂತ ದುರ್ಲಭವಾದ ವಸ್ತುವೆಂದರೆ ಕೃಷ್ಣ ಭಕ್ತರ ಸಂಘ. ಯಾವುದೇ ಕ್ಷಣದಲ್ಲಾದರೂ ಈ ಮಾನವ ದೇಹವು ಸಾವನ್ನಪ್ಪಬಹುದು. ತಡ ಮಾಡಿದರೆ ಅಮೂಲ್ಯವಾದ ಈ ಮಾನವ ದೇಹವನ್ನು ನಾನು ಕಳೆದುಕೊಳ್ಳಬಹುದು. ಮತ್ತೊಮ್ಮೆ ನನಗೆ ನಿಮ್ಮಂತ ಕೃಷ್ಣ ಭಕ್ತರ ಸಂಘವು ದೊರೆಯುವ ಖಾತರಿಯಾದರೂ ಏನಿದೆ? ಆದ್ದರಿಂದ ತಡ ಮಾಡದೆ ನನಗೆ ಸನ್ಯಾಸ ದೀಕ್ಷೆಯನ್ನು ಪ್ರಸಾದಿಸಿ ಕೃಷ್ಣನ ಭಕ್ತನಾಗಲು ಅವಕಾಶ ನೀಡಿ ಎಂದು ಕೇಳಿಕೊಂಡ. ವಿಶ್ವಂಬರ ಇಷ್ಟು ಹೇಳಿ ತನ್ನ ನಿಜರೂಪದ ದರ್ಶನವನ್ನು ಕೇಶವ ಭಾರತಿಯವರಿಗೆ ಮಾಡಿಸಿದ. ಕೊಳಲು ಊದುತ್ತಾ ದೇಹದ 3 ಕಡೆಗೆ ಬಾಗಿರುವ ತ್ರಿಭಂಗ ಶ್ಯಾಮಸುಂದರನ ರೂಪವನ್ನು ಅವರ ಮುಂದೆ ಪ್ರಕಟಪಡಿಸಿದ. ಕೇಶವ ಭಾರತಿಯವರು ಬೆಕ್ಕಸ ಬೆರಗಾದರು. ಅವರು ಸಂತಸದಿಂದ, ಅಪ್ಪ ವಿಶ್ವಂಬರ, ನೀನೇ ಬ್ರಹ್ಮಾಂಡದ ಸಕಲ ಜೀವಿಗಳ ಮೂಲ ಆಧ್ಯಾತ್ಮಿಕ ಗುರು ಎನ್ನುವುದು ಈಗ ನನಗೆ ಖಚಿತವಾಗಿದೆ. ನಿನಗೆ ಗುರುವಾಗಲು ಯಾರಿಗೂ ಅರ್ಹತೆ ಇಲ್ಲ. ಆದಾಗಿಯೂ ಜಗತ್ತಿಗೆ ತಿಳಿಸಿಕೊಡುವ ಏಕೈಕ ಉದ್ದೇಶದಿಂದ ನೀನು ನನ್ನನ್ನು ಗುರುವಾಗಲು ಆರಿಸಿದ್ದೀಯೇ. ಇದು ನನ್ನ ಅಭಿಪ್ರಾಯ ಎಂದು ಹೇಳಿದರು. ಸಂತೋಷದಿಂದ ವಿಶ್ವಂಬರನನ್ನು ಬಿಗಿದಪ್ಪಿ ಮೈದಡವಿದರು. ಖಂಡಿತ ನಾನು ನಿನಗೆ ಸನ್ಯಾಸ ದೀಕ್ಷೆಯನ್ನು ನೀಡುತ್ತೇನೆ ಎಂದು ಹೇಳಿದರು. ವಿಶ್ವಂಬರ ತಾನು ವಿಶ್ವಂಬರ ತನ್ನನ್ನು ತಾನು ಮರೆತು ಕುಣಿದಾಡಲು ತೊಡಗಿದ. ಅವನ ಬಾಯಿಯಿಂದ ಕೃಷ್ಣ ಕೃಷ್ಣ ಹರಿ ಹರಿ ಎನ್ನುವ ಶ್ರೀಕೃಷ್ಣನ ನಾಮಸ್ಮರಣೆಯು ಪುಂಖಾನುಪುಂಖವಾಗಿ ಬರತೊಡಗಿತು. ಆ ಪವಿತ್ರ ನಾಮದ ಪ್ರವಾಹದಲ್ಲಿ ಕೇಶವ ಭಾರತಿಯವರು ಮತ್ತು ವಿಶ್ವಂಬರನ ಸ್ನೇಹಿತರು ಸಂಪೂರ್ಣವಾಗಿ ಮುಳುಗಿ ಹೋದರು. ಕತ್ವಾದಲ್ಲಿ ಈ ಸುದ್ದಿಯು ನದಿಯಲ್ಲಿ ನೀರು ಉಕ್ಕುವ ಹಾಗೆ ಉಕ್ಕಿ ಉಕ್ಕಿ ಬಂತು. ಅಲ್ಲಿನ ಜನರ ಆನಂದಕ್ಕೆ ಪಾರವೇ ಇಲ್ಲದಂತಾಯಿತು. ಅವರೆಲ್ಲರೂ ಕೃಷ್ಣ ಕೃಷ್ಣ ಹರಿಹರಿ ಎಂದು ಕೃಷ್ಣನಾಮ ಪಠಣವನ್ನು ಮಾಡುತ್ತಾ ಕೇಶವ ಭಾರತಿಯವರ ಆಶ್ರಮದ ಆಚೆ ಓಡಿ ಬಂದರು. ಸಂಕೀರ್ತನೆಯಲ್ಲಿ ಪಾಲ್ಗೊಂಡು ಕೃತಾರ್ಥರಾದರು. ಮರುದಿನ ಮುಂಜಾನೆ ವಿಶ್ವಂಬರನು ಚಂದ್ರಶೇಖರ ಆಚಾರ್ಯರಿಗೆ, ನೀವು ಎಲ್ಲ ವೈದಿಕ ಆಚರಣೆಗಳಲ್ಲಿ ಅನುಭವ ಹೊಂದಿದವರಿದ್ದೀರಿ. ಆದ್ದರಿಂದ ನಾನು ನಿಮ್ಮನ್ನು ನನ್ನ ಪ್ರತಿನಿಧಿಯಾಗಿ ಆಯ್ಕೆ ಮಾಡುತ್ತಿದ್ದೇನೆ. ಸನ್ಯಾಸ ದೀಕ್ಷೆಗೆ ಬೇಕಾದ ಎಲ್ಲ ಅಗತ್ಯ ವ್ಯವಸ್ಥೆಗಳನ್ನು ನೀವು ಮಾಡಿ ಎಂದು ಆದೇಶಿಸಿದ. ಚಂದ್ರಶೇಖರರು ತಕ್ಷಣ ಕೆಲಸ ಪ್ರಾರಂಭಿಸಿದರು. ಸುತ್ತಮುತ್ತಲಿನ ಹಳ್ಳಿಗಳ ಜನರು ತಾವಾಗಿ ದೀಕ್ಷಾ ಸಮಾರಂಭಕ್ಕೆ ಬೇಕಾದ ಹಾಲು, ಮೊಸರು, ತುಪ್ಪ, ಧಾನ್ಯಗಳು, ವಿಳದೆಲೆ, ಶ್ರೀಗಂಧ, ಬಗೆ ಬಗೆಯ ಹೂವುಗಳು, ಪವಿತ್ರ ದಾರಗಳು, ವಸ್ತ್ರಗಳು ಇತ್ಯಾದಿಗಳನ್ನು ತಂದುಕೊಟ್ಟರು. ಇನ್ನು ಕೆಲವು ಜನರು ಅಪಾರ ಪ್ರಮಾಣದಲ್ಲಿ ಬಗೆ ಬಗೆಯ ಆಹಾರ ಪದಾರ್ಥಗಳನ್ನು ಸಿದ್ಧಪಡಿಸಿ ತಂದೊಪ್ಪಿಸಿದರು. ದೀಕ್ಷಾ ಸಮಾರಂಭಕ್ಕೆ ಬಂದ ಭಕ್ತರೆಲ್ಲರೂ ಹರಿಹರಿ ಎಂದು ಸಂತೋಷದಿಂದ ಸಂಕೀರ್ತನೆ ಮಾಡತೊಡಗಿದರು. ದೀಕ್ಷಾಪೂರ್ವ ವಿಧಾನವಾದ ಕೇಶಮುಂಡನಕ್ಕೆ ವಿಶ್ವಂಬರನು ಬಂದಾಗ ದೊಡ್ಡ ಕೂಗು ಎದ್ದಿತು. ನಿತ್ಯಾನಂದ ಪ್ರಭು ಮತ್ತು ಅವರ ಸಹಚರರು ರೋಧಿಸುತ್ತಾ ಮಣ್ಣಿನಲ್ಲಿ ಹೊರಳಾಡತೊಡಗಿದರು. ಅಪರಿಚಿತ ಸಾಮಾನ್ಯ ಜನರು, ಸುತ್ತಮುತ್ತಲಿನ ಗ್ರಾಮದ ಗೃಹಸ್ಥರೂ ಸಹ ಅಳತೊಡಗಿದರು. ಅವರೆಲ್ಲರೂ ದುಃಖ ಮಿಶ್ರಿತ ಕೋಪದಿಂದ ಯಾಕಾದರೂ ಈ ಸನ್ಯಾಸಾಶ್ರಮವನ್ನು ಸೃಷ್ಟಿ ಮಾಡಿದರೋ ಎಂದು ಖಂಡಿಸಿದರು. ಹೆಂಗಸರೆಲ್ಲ ಅಸಹಾಯಕರಾಗಿ ಗೊಳೋ ಎಂದು ಅಳುತ್ತಾ ಕುಳಿತಿದ್ದರು. ಮಾರು ವೇಷದಲ್ಲಿ ಸಮಾರಂಭಕ್ಕೆ ಆಗಮಿಸಿದ್ದ ದೇವಾನುದೇವತೆಗಳು ನಿಟ್ಟುಸಿರು ಬಿಡುತ್ತಾ ಕಣ್ಣೀರು ಹಾಕುತ್ತಾ ರೋಧಿಸತೊಡಗಿದರು. ದಿಟವಾಗಿ ಹೇಳಬೇಕೆಂದರೆ ಇಡೀ ವಿಶ್ವವೇ ದುಃಖಿಸುತ್ತಿತ್ತು. ವಿಶ್ವಂಬರನು ತನ್ನ ಸನ್ಯಾಸ ಲೀಲೆಯ ಮೂಲಕ ಉತ್ಪತ್ತಿ ಮಾಡಿದ ಕಾರುಣ್ಯ ರಸವು ಎಷ್ಟು ತೀವ್ರವಾಗಿತ್ತೆಂದರೆ ಹತ್ತಿರದಲ್ಲಿದ್ದ ಮರ, ಗಿಡ, ಕಲ್ಲುಗಳೂ ಸಹ ಅದರಲ್ಲಿ ಕರಗಲಾರಂಭಿಸಿದವು. ಈ ಪ್ರಪಂಚದ ಎಲ್ಲ ಜೀವಿಗಳನ್ನು
ಬಂಧ ಮುಕ್ತಗೊಳಿಸಲು ಸ್ವಯಂ ಭಗವಂತನಾದ ವಿಶ್ವಂಬರನು ಈ ಲೀಲೆಯನ್ನು ಅನಾವರಣಗೊಳಿಸುವುದನ್ನು ಪ್ರತಿಯೊಬ್ಬರೂ ಅಪರಿಚಿತರೂ ಸೇರಿದಂತೆ ಈ ಸಂದರ್ಭದಲ್ಲಿ ಕಣ್ಣೀರಿಟ್ಟಿದ್ದು ಇದಕ್ಕೆ ಸಾಕ್ಷಿ. ಕ್ಷೌರವಿಧಿಯ ಬಳಿಕ ವಿಶ್ವಂಬರನು ಪವಿತ್ರ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಸನ್ಯಾಸ ಸಮಾರಂಭದ ಸ್ಥಳಕ್ಕೆ ಬಂದು ಕುಳಿತನು. ವೇದಗಳ ಪ್ರಕಾರ ಸಕಲ ಜೀವಿಗಳ ಮೂಲ ಆಧ್ಯಾತ್ಮಿಕ ಗುರು ಶ್ರೀಕೃಷ್ಣ. ಈ ಸತ್ಯವನ್ನು ಸ್ವಯಂ ಕೃಷ್ಣನಾದ ವಿಶ್ವಂಬರನು ಪರೋಕ್ಷವಾಗಿ ಕೇಶವ ಭಾರತಿಯವರಿಗೆ ತಿಳಿಸಿಕೊಟ್ಟನು. ವಿಶ್ವಂಬರನು ಕೇಶವ ಭಾರತಿಯೊಂದಿಗೆ, ಸ್ವಾಮಿ, ನಿನ್ನೆ ಕನಸಲ್ಲಿ ಒಬ್ಬ ಮಹಾನ್ ವ್ಯಕ್ತಿಯೊಬ್ಬರು ಕಾಣಿಸಿಕೊಂಡು ಒಂದು ಸನ್ಯಾಸ ಮಂತ್ರವನ್ನು ಹೇಳಿದರು. ಇದು ಸರಿಯಾದ ಮಂತ್ರವೋ ಅಲ್ಲವೋ ಎನ್ನುವುದನ್ನು ವಿವೇಚಿಸಿರಿ ಎನ್ನುತ್ತಾ ಆ ಮಂತ್ರವನ್ನು ಕೇಶವ ಭಾರತಿಯವರ ಕಿವಿಗೆ ಉಸುರಿಸಿದರು. ತನ್ಮೂಲಕ ಆ ಒಂದು ಸರಳ ತಂತ್ರದಿಂದ ಕೇಶವ ಭಾರತಿಯವರನ್ನು ತನ್ನ ಶಿಷ್ಯರನ್ನಾಗಿ ಮಾಡಿಕೊಂಡನು. ಕೇಶವ ಭಾರತೀಯರು ಮಕರ ಸಂಕ್ರಾಂತಿಯ ಮಕರ ಮತ್ತು ಕುಂಭರಾಶಿಯ ಸಂಧಿಕಾಲ ಆ ದಿನದಂದು ಒದಗಿ ಬಂದ ಮಂಗಳ ಮುಹೂರ್ತದಲ್ಲಿ ವಿಧಿ ಪ್ರಕಾರವಾಗಿ ವಿಶ್ವಂಬರನಿಗೆ ಅದೇ ಮಂತ್ರವನ್ನು ಉಪದೇಶಿಸಿ ತಮ್ಮ ಶಿಷ್ಯನನ್ನಾಗಿ ಸ್ವೀಕರಿಸಿದರು. ಸನ್ಯಾಸ ದೀಕ್ಷೆ ನೀಡಿ ಮನತುಂಬಿ ಹರಿಸಿದರು. ನಂತರ ವಿಶ್ವಂಬರನು ಸನ್ಯಾಸಿಗಳ ಗುರುತಾದ ಕಾಷಾಯ ವಸ್ತ್ರವನ್ನು ಧರಿಸಿದನು. ಶ್ರೀಗಂಧದ ತಿಲಕಧಾರಣೆ ಮಾಡಿದನು. ಹಲವಾರು ಸುಗಂಧ ಪುಷ್ಪಗಳ ಮಾಲೆಗಳನ್ನು ಅವನಿಗೆ ತೊಡಿಸಲಾಯಿತು. ಅವನು ಒಂದು ಕೈಯಲ್ಲಿ ಸನ್ಯಾಸ ದಂಡವನ್ನು ಹಿಡಿದನು, ಮತ್ತೊಂದು ಕೈಯಲ್ಲಿ ಕಮಂಡಲು ನೀರಿನ ಪಾತ್ರೆಯನ್ನು ಹಿಡಿದನು. ಅವನ ಸುಂದರ ಮುಖದ ತೇಜಸ್ಸು ಲಕ್ಷಾಂತರ ಚಂದ್ರರ ಹೊಳಪನ್ನು ನಾಚಿಸಿತು. ಹರ್ಷೋಲ್ಲಾಸಿತನಾದ ವಿಶ್ವಂಬರನು ಶ್ರೀಕೃಷ್ಣನ ಪ್ರೇಮರಸದಲ್ಲಿ ಮುಳುಗಿದ್ದನು. ಆನಂದ ಬಾಷ್ಪಗಳು ಅವನ ಕಣ್ಣಿನಿಂದ ಸುರಿಯಲಾರಂಭಿಸಿದವು. ಜ್ಞಾನಿಗಳಾದ ಕೇಶವ ಭಾರತೀಯರು ವಿಶ್ವಂಬರನಿಗೆ ಯಾವ ಸನ್ಯಾಸದ ಹೆಸರನ್ನು ನೀಡುವುದು ಎಂದು ಆಲೋಚಿಸಲಾರಂಭಿಸಿದರು. ಶಿಷ್ಟಾಚಾರದ ಮತ್ತು ನಿಯಮದ ಪ್ರಕಾರ ಭಾರತಿ ಎಂಬ ಬಿರುದು ಹೊಂದಿರುವ ಗುರುವಿನ ಶಿಷ್ಯನು ಭಾರತಿ ಎಂಬ ಬಿರುದನ್ನೇ ಹೊಂದಬೇಕಾಗುತ್ತದೆ. ಆದರೆ ವಿಶ್ವಂಬರನಂತಹ ವಿಶಿಷ್ಟ ಅಪರೂಪದ ವ್ಯಕ್ತಿಗೆ ಅದು ಸೂಕ್ತವಲ್ಲ. ಆದುದರಿಂದ ವಿಶ್ವಂಬರನಿಗೆ ಹಿಂದೆಂದೂ ಕೇಳರಿಯದ ವೈಶಿಷ್ಟ್ಯಪೂರ್ಣ ಹೆಸರನ್ನು ಆಯ್ಕೆ ಮಾಡಬೇಕು ಎಂದುಕೊಂಡರು. ಅದೇ ಸಮಯಕ್ಕೆ ಆಕಾಶದಿಂದ ಮಂಗಳಕರ ಅಶರೀರವಾಣಿಯೊಂದು ವಿಶ್ವಂಬರನಿಗೆ ಶ್ರೀಕೃಷ್ಣ ಚೈತನ್ಯ ಎಂಬ ಹೆಸರನ್ನು ನೀಡಿ, ಭಗವಂತನ ಶಕ್ತಿಯಾದ ಮಹಾಮಾಯೆಯು ಎಲ್ಲಾ ಜೀವಿಗಳ ಬುದ್ಧಿಯನ್ನು ಮರೆಮಾಚಿದ್ದಾಳೆ. ಅವಳ ಶಕ್ತಿಯ ಕಾರಣ ಎಲ್ಲ ಜೀವಿಗಳು ಮಾಯಾಲೋಕದಲ್ಲಿ ನಿದ್ರಿಸುತ್ತಿದ್ದಾರೆ. ಈಗ ದೇವೋತ್ತಮ ಪರಮಪುರುಷನು ತಾನೇ ಖುದ್ದಾಗಿ ಎಲ್ಲ ಜೀವಿಗಳನ್ನು ಅವರ ನಿದ್ರೆಯಿಂದ ಏಳಿಸುತ್ತಾನೆ. ಚೈತನ್ಯ ಹಾಗೂ ಈ ವ್ಯಕ್ತಿಯು ಸ್ವಯಂ ಶ್ರೀಕೃಷ್ಣನಾದ ವಿಶ್ವಂಬರನು ಎಲ್ಲರನ್ನೂ ಅವರ ನಿದ್ರೆಯಿಂದ ಏಳಿಸಿ ಕೃಷ್ಣನ ಬಗ್ಗೆ ತಿಳಿಸಿಕೊಡುವುದರಿಂದ ಈತನಿಗೆ ನಾನು ಶ್ರೀಕೃಷ್ಣ ಚೈತನ್ಯ ಎಂಬ ಹೆಸರನ್ನು ಸಂತೋಷದಿಂದ ನೀಡುತ್ತಿದ್ದೇನೆ ಎಂದು ಘೋಷಿಸಿತು. ನೆರೆದಿದ್ದ ನೂರಾರು ಜನರು ಆನಂದದಿಂದ ಶ್ರೀಕೃಷ್ಣ ಚೈತನ್ಯರಿಗೆ ಜಯವಾಗಲಿ, ಚೈತನ್ಯ ಮಹಾಪ್ರಭುಗಳಿಗೆ ಜಯವಾಗಲಿ ಎಂದು ಉದ್ಘೋಷಿಸಿದರು. ಅಂದಿನಿಂದ ವಿಶ್ವಂಬರನು ಶ್ರೀಕೃಷ್ಣ ಚೈತನ್ಯನಾದನು. ಭಕ್ತ ಜನರ ಮನೆಗಳಲ್ಲಿ ಚೈತನ್ಯ ಮಹಾಪ್ರಭುವಾದನು. ಈ ಬಗೆಯಲ್ಲಿ ಚೈತನ್ಯ ಮಹಾಪ್ರಭುಗಳು ತಮ್ಮ 24ನೆಯ ವರ್ಷದ ಕೊನೆಯಲ್ಲಿ ಮಾಘ ಮಾಸದ ಶುಕ್ಲ ಪಕ್ಷದಲ್ಲಿ ಸನ್ಯಾಸವನ್ನು ಸ್ವೀಕರಿಸಿದರು. ಸನ್ಯಾಸ ದೀಕ್ಷೆಯ ರಾತ್ರಿ ಚೈತನ್ಯ ಮಹಾಪ್ರಭುಗಳು ಕತ್ವಾದಲ್ಲಿ ಉಳಿದರು. ಮರುದಿನ ಬೆಳಗ್ಗೆ ಶ್ರೀಕೃಷ್ಣ ಚೈತನ್ಯ ಮಹಾಪ್ರಭುಗಳು ಕೇಶವ ಭಾರತಿಯವರಿಗೆ ಪೊಡಮಟ್ಟು, ನಾನು ವೃಂದಾವನಕ್ಕೆ ಹೋಗಬೇಕು ಎಂದು ಸಂಕಲ್ಪಿಸಿದ್ದೇನೆ, ತಮ್ಮ ಅನುಗ್ರಹವಾಗಬೇಕು ಎಂದು ವಿನಂತಿಸಿದರು. ಕೇಶವ ಭಾರತಿಯವರು, ಒಳ್ಳೆಯ ನಿರ್ಧಾರ, ಖಂಡಿತವಾಗಿಯೂ ಮಥುರೆಯ ಕೇಶವನ ದರ್ಶನವು ನಿನಗಾಗಬೇಕು, ನಿನ್ನ ಕಾರ್ಯಕ್ಷೇತ್ರವು ಅಲ್ಲಿಂದಲೇ ಪ್ರಾರಂಭವಾಗಬೇಕು ಎಂದು ಹರಿಸಿ ಬೀಳ್ಕೊಟ್ಟರು. ಇಲ್ಲಿಂದ ಇನ್ನು ತುಂಬಾ ಜಾಸ್ತಿ ಇನ್ನು ಇದೆ ಓದೋದು ಅಧ್ಯಾಯದಲ್ಲಿ. ಇವತ್ತಿಗೆ ಇಲ್ಲಿಗೆ ನಿಲ್ಸೋಣ. ಈ ಚೈತನ್ಯ ಮಹಾಪ್ರಭು ಕಿ ಜಯ. ನಿಲ್ಸ್ಬೋದಾ?